ಆನಂದನ ಊಟದ ಮೇಜಿನ ಕತೆ. ಆ ದಿನ ರಾತ್ರಿಯ ಊಟಕ್ಕೆ ಚಪಾತಿ ಮತ್ತು ತರಕಾರಿ ಕೂರ್ಮಾ ಇತ್ತು. ಆನಂದನಿಗೆ ತುಂಬಾ ಇಷ್ಟವಾದ ಖಾದ್ಯಗಳಲ್ಲಿ ಒಂದು. ಆದರೆ ಅವನ ಮುಖದಲ್ಲಿ ಆ ಸಂತೋಷವೇ ಕಾಣಲಿಲ್ಲ. ತಟ್ಟೆಯ ಮೇಲೆ ಬಿದ್ದ ಬಿಸಿ ಚಪಾತಿಯಿಂದ ಆವಿಯೆಗುತ್ತಿತ್ತು. ಆದರೆ ಊಟದ ಮೇಜಿನ ಎದುರಿಗೆ ಕುಳಿತಿರುವ ಲಕ್ಷ್ಮಿಯ ಮುಖವನ್ನು ಅವನು ಒಮ್ಮೆಯೂ ಗಮನಿಸಲಿಲ್ಲ. ಅವನ ಲೋಕವೇ ಕೈಯಲ್ಲಿದ್ದ ಮೊಬೈಲ್ನ ತಣ್ಣಗಿನ ಗಾಜಿನ ಪರದೆಯಲ್ಲಿತ್ತು. ಇನ್ಸ್ಟಾಗ್ರಾಂನ ಬಣ್ಣದ ಚಿತ್ರಗಳು ಅವನ ಬೆರಳ ತುದಿಯ ಕೆಳಗೆ ಮೇಲಕ್ಕೆ ಓಡುತ್ತಿದ್ದವು. ಸ್ನೇಹಿತರ ಯುರೋಪ್ ಪ್ರವಾಸದ ವಿವರಗಳು, ಸಹೋದ್ಯೋಗಿಗಳ ಹೊಸ ಕಾರಿನ ಹೊಳಪು, ಸಂಬಂಧಿಕರ ಮಕ್ಕಳ ಗ್ರಾಜ್ಯುಯೇಷನ್ ಸಮಾರಂಭಗಳು. ಪ್ರತಿ ಚಿತ್ರವೂ ಅವನ ಹೃದಯದಲ್ಲಿ ಭಾರವನ್ನು ಹೆಚ್ಚಿಸಿತು. ಚಪಾತಿ ಒಂದು ತಗೊಳ್ಳಲೆ? ಲಕ್ಷ್ಮಿಯ ಧ್ವನಿ ಅವನ ಯೋಚನೆಗಳ ನಡುವೆ ಒಡ್ಡಿಕೊಂಡಿತು. ಅವನು ತಲೆಯೆತ್ತದೆ ಮೂಗಿನಿಂದ ಎಂದನು. ಇವತ್ತು ಆಫೀಸ್ನಲ್ಲಿ ಏನಾಯಿತು? ಬೆಳಿಗ್ಗೆ ಹೊರಡುವಾಗ ಚೆನ್ನಾಗಿಯೇ ಇದ್ದೆಯಲ್ಲವೇ? ಅವಳು ಮತ್ತೆ ಕೇಳಿದಳು. ಅವಳ ಧ್ವನಿಯಲ್ಲಿ ನಿಜವಾದ ಕಾಳಜಿ ಇತ್ತು. ಆನಂದನ ಮುಖ ಗಂಭೀರವಾಯಿತು. ಆ ಪ್ರಶ್ನೆ ಅವನ ಒಳಗಿನ ಗಾಯವನ್ನು ಮುಟ್ಟಿತು. ಇವತ್ತು ಪ್ರಕಾಶನಿಗೆ ಪ್ರಮೋಷನ್ ಸಿಕ್ಕಿತ್ತು. 3 ವರ್ಷಗಳಿಂದ ಅವನು ಕಾಯುತ್ತಿದ್ದ ಪ್ರಾಜೆಕ್ಟ್ ಹೆಡ್ ಸ್ಥಾನ. ಪ್ರಕಾಶನ ಟ್ರೀಟ್ ಕೊಡುವ, ಆಚರಿಸುವ ಚಿತ್ರಗಳು ವಾಟ್ಸಾಪ್ ಗುಂಪಿನಲ್ಲಿ ತುಂಬಿತ್ತು. ಯಾರೂ ತನ್ನ ಬಗ್ಗೆ ಯೋಚಿಸಲಿಲ್ಲ. ಸೋತವನು. ಆ ಪದವು ಅವನ ತಲೆಯಲ್ಲಿ ಮೊಳಗಿತು. ಏನಿಲ್ಲ, ಅವನು ಒರಟಾಗಿ ಹೇಳಿದನು. ಸಂಭಾಷಣೆಯನ್ನು ಅಲ್ಲಿಯೇ ಕೊನೆಗೊಳಿಸಲು ಬಯಸಿದನು. ಲಕ್ಷ್ಮಿಗೆ ವಿಷಯ ಅರ್ಥವಾಯಿತು. ಅವಳು ಮತ್ತೊಂದು ಪ್ರಶ್ನೆ ಕೇಳಲಿಲ್ಲ. ಎದ್ದು ಹೋಗಿ ಮತ್ತೊಂದು ಚಪಾತಿಯನ್ನು ಅವನ ತಟ್ಟೆಗೆ ಇಟ್ಟಳು. ಆಫೀಸ್ನ ಯಾವುದೋ ವಿಷಯವೇ ಅವನ ಸಂತೋಷವನ್ನು ಕದಡಿತೆಂದು ಅವಳಿಗೆ ತಿಳಿಯಿತು. ಆದರೆ ಅವನು ತನ್ನೊಡನೆ ಹಂಚಿಕೊಳ್ಳಲು ಇಷ್ಟಪಡದಿದ್ದರೆ ಒತ್ತಾಯಿಸುವುದು ಇನ್ನಷ್ಟು ಕೋಪವನ್ನು ತರಬಹುದು. 15 ವರ್ಷಗಳ ಜೀವನ ಅವಳಿಗೆ ಕಲಿಸಿದ ಪಾಠಗಳಲ್ಲಿ ಇದು ಒಂದು. ಅಷ್ಟರಲ್ಲಿ ಅವರ ಮಗಳು ಅಂಜಲಿ ಬಂದಳು. +2 ಓದುತ್ತಿರುವ ಅವಳಿಗೆ ವಿಷಯಗಳನ್ನು ತ್ವರಿತವಾಗಿ ಅರ್ಥವಾಗುತ್ತಿತ್ತು. ತಂದೆಯ ಮುಖಭಾವವನ್ನು, ತಾಯಿಯ ಮೌನವನ್ನು ಗಮನಿಸಿ ಅವಳು ಕೇಳಿದಳು, ಏನಪ್ಪಾ, ಇವತ್ತು ವಿಶ್ವಯುದ್ಧ ಮುಗಿದಿದೆಯೇನೋ? ನೀನು ಹೋಗಿ ಓದಿಕೋ. ಆನಂದನು ಮಗಳಿಗೆ ಗದರಿದನು. ಓ, ಶುರುವಾಯಿತು. ಅವಳು ಗೊಣಗುತ್ತಾ ತನ್ನ ತಟ್ಟೆಯನ್ನು ತೆಗೆದುಕೊಂಡು ತನ್ನ ಕೋಣೆಗೆ ಹೋದಳು. ಅವರ ಕಿರಿಯ ಮಗ ಮನು ಓಡಿಬಂದು ತಂದೆಯ ಕುತ್ತಿಗಿನಲ್ಲಿ ಕಟ್ಟಿಕೊಂಡನು. ಅಪ್ಪ, ನಾಳೆ ಶಾಲೆಯಲ್ಲಿ ಫಾದರ್ಸ್ ಡೇ ಸಂಭ್ರಮವಿದೆ. ಅಪ್ಪ ಬರ್ತೀರಾ? ಆ ನಿಷ್ಕಪಟ ಪ್ರಶ್ನೆಯ ಮುಂದೆ ಮಾತ್ರ ಆನಂದನ ಮುಖ ಸ್ವಲ್ಪ ತಿಳಿಯಾಯಿತು. ಅವನು ಮಗನನ್ನು ಹತ್ತಿರ ಒಡ್ಡಿಕೊಂಡು ಹಣೆಗೆ ಮುತ್ತಿಟ್ಟನು. ಅಪ್ಪ ಬರ್ತೀನಿರೋ. ಈ ಒಂದು ದೃಶ್ಯವೇ ಆ ಮನೆಯಲ್ಲಿ ಲಕ್ಷ್ಮಿಯ ಮನಸ್ಸಿಗೆ ಆಶ್ವಾಸವನ್ನು ಕೊಟ್ಟಿತು. ಬೇರೆ ಯಾರಿಗೂ ಪ್ರೀತಿಯನ್ನು ತೋರದಿದ್ದರೂ ಮಗನ ಬಗ್ಗೆ ಆನಂದನಿಗಿರುವ ವಾತ್ಸಲ್ಯವು ಲಕ್ಷ್ಮಿಯನ್ನು ಯಾವಾಗಲೂ ಆಶ್ಚರ್ಯಪಡಿಸಿತು. ಊಟವಾದ ಮೇಲೆ ಕೊಳಕಾದ ಪಾತ್ರೆಗಳೊಂದಿಗೆ ಲಕ್ಷ್ಮಿ ಅಡಿಗೆ ಮನೆಗೆ ಹೋದಳು. ಆನಂದನು ಕೈ ತೊಳೆದು ನೇರವಾಗಿ ಮಲಗುವ ಕೋಣೆಗೆ ಹೋದನು. ಬಾಗಿಲು ಮುಚ್ಚುವ ಶಬ್ದ ಕೇಳಿದಾಗ ಲಕ್ಷ್ಮಿಯ ಹೃದಯದಲ್ಲಿ ಒಂದು ಜೋರಾದ ಎಳೆತವಾಯಿತು. ಅವನು ತನ್ನಿಂದ ಎಷ್ಟು ದೂರವಿದ್ದಾನೆ? ಒಂದೇ ಮನೆಯಲ್ಲಿ, ಒಂದೇ ಕೋಣೆಯಲ್ಲಿ ಇಬ್ಬರು ಅಪರಿಚಿತರಂತೆ. ಕೋಣೆಯ ತಂಪಿನಲ್ಲಿ, ಮೊಬೈಲ್ನ ಬೆಳಕಿನಲ್ಲಿ ಮುಖವನ್ನು ತುಂಬಿಕೊಂಡು ಕುಳಿತಾಗ ಆನಂದನ ಯೋಚನೆಗಳು ಕಾಲೇಜು ದಿನಗಳ ಕಡೆಗೆ ಓಡಿತು. ಆಗ ತನಗೊಂದು ಪ್ರೇಮವಿತ್ತು, ನೀಲಿಮಾ. ಆಧುನಿಕ ಚಿಂತನೆಗಳುಳ್ಳ ಜಗತ್ತನ್ನು ಗೆಲ್ಲಲು ಹೊರಟವಳು. ಪಯಣಗಳ ಬಗ್ಗೆ, ಪುಸ್ತಕಗಳ ಬಗ್ಗೆ ತಡೆಯಿಲ್ಲದೆ ಮಾತನಾಡುವವಳು. ಅವಳೊಡನೆಯ ಜೀವನವು ಸಾಹಸಮಯ ಪಯಣದಂತಿರುತ್ತದೆಂದು ಅವನು ಕನಸು ಕಂಡಿದ್ದನು. ಆದರೆ ಮನೆಯವರ ಒತ್ತಡ, ಉದ್ಯೋಗದ ಅನಿಶ್ಚಿತತೆಯಿಂದ ಅವನು ಸಾಮಾನ್ಯ ಹುಡುಗಿಯನ್ನು ಮದುವೆಯಾಗಬೇಕಾಯಿತು. ಲಕ್ಷ್ಮಿಯೊಬ್ಬ ಒಳ್ಳೆಯ ಗೃಹಿಣಿಯಾಗಿದ್ದಳು, ಯಾವ ಸಂಶಯವೂ ಇಲ್ಲ. ಒಳ್ಳೆಯ ತಾಯಿಯೂ ಹೌದು. ಆದರೆ ಅವಳಿಗೆ ತನ್ನ ಲೋಕಕ್ಕೆ ಬರಲು ಎಂದಿಗೂ ಸಾಧ್ಯವಾಗಿರಲಿಲ್ಲ. ತನ್ನ ಕನಸುಗಳ ವೇಗವನ್ನು ಅವಳು ಎಂದಿಗೂ ಹೊಂದಿರಲಿಲ್ಲ. ಅವನ ಯೋಚನೆಗಳು ಒಂದು ವಾಟ್ಸಾಪ್ ಸಂದೇಶದಿಂದ ತಡಸ್ಸಾದವು. ಪ್ರಕಾಶನಿಂದ ಬಂದಿದ್ದು. ಬ್ರೋ, ಸಾರಿ ಐ ಕುಡ್ಂಟ್ ಕಾಲ್. ಹೋಪ್ ಯು ಆರ್ ಓಕೆ ವಿತ್ ದ ಡಿಸಿಷನ್. ಲೆಟ್ಸ್ ಕ್ಯಾಚ್ ಅಪ್ ಟುಮಾರೋ. ಸೋತವನಿಗೆ ತೋರಿದ ಕನಿಕರ. ಆನಂದನಿಗೆ ತಿರಸ್ಕಾರವಾಯಿತು. ಫೋನ್ ಆಫ್ ಮಾಡಲು ಹೊರಟಾಗ ಇಮೇಲ್ನಲ್ಲಿ ಒಂದು ಹೊಸ ಸೂಚನೆ ಕಂಡನು. ಪ್ರಾಜೆಕ್ಟ್ ಫೀನಿಕ್ಸ್ ಕಿಕ್ ಆಫ್ ಮೀಟಿಂಗ್ ಶೆಡ್ಯೂಲ್ಡ್. ಕಂಪನಿಯ ಹೊಸ ಪ್ರಾಜೆಕ್ಟ್ ಆಗಿತ್ತದು. ತನ್ನ ಸಾಮರ್ಥ್ಯದ ಮೇಲಿನ ಆತ್ಮವಿಶ್ವಾಸದಿಂದ ಆನಂದನಿಗೆ ಅದರ ನಾಯಕತ್ವ ಬೇಕಿತ್ತು. ಆದರೆ ಪ್ರಮೋಷನ್ ಕೈತಪ್ಪಿದ್ದರಿಂದ ಅದು ಕೈಜಾರಿತು. ಆದರೂ ಕುತೂಹಲದಿಂದ ಅವನು ಆ ಇಮೇಲ್ ತೆರೆದನು.
ಸಭೆಯಲ್ಲಿ ಭಾಗವಹಿಸುವವರ ಹೆಸರುಗಳನ್ನು ಓದಿದನು. ಮ್ಯಾನೇಜರ್, ಇತರ ವಿಭಾಗದ ಮುಖ್ಯಸ್ಥರು. ಇದ್ದಕ್ಕಿದ್ದಂತೆ ಒಂದು ಹೆಸರಿನಲ್ಲಿ ಅವನ ಕಣ್ಣು ನಿಂತಿತು. ರಿಯಾ ಮ್ಯಾನನ್, ಫ್ರೀಲಾನ್ಸ್ ಸ್ಟ್ರಾಟಜಿ ಕನ್ಸಲ್ಟೆಂಟ್. ಹೆಸರಿನೊಂದಿಗೆ ಅವಳ ಪ್ರೊಫೈಲ್ ಲಿಂಕ್ ಕೊಟ್ಟಿತ್ತು. ಕುತೂಹಲದಿಂದ ಅವನು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದನು. ಲಿಂಕ್ಡ್ ಇನ್ ಪ್ರೊಫೈಲ್ ತೆರೆಯಿತು. ನಗು ಮುಖದ, ಆತ್ಮವಿಶ್ವಾಸ ತುಂಬಿದ ಯುವತಿಯೊಬ್ಬಳು. ಅವನು ಆಕೆಯ ವಿವರಗಳನ್ನು ಒಂದೇ ಉಸಿರಿನಲ್ಲಿ ಓದಿದನು. IIM ಗ್ರಾಜ್ಯುಯೇಟ್. ಮುಂಬೈ ಮತ್ತು ಬೆಂಗಳೂರಿನ ದೊಡ್ಡ ಕಂಪನಿಗಳಲ್ಲಿ ಕೆಲಸದ ಅನುಭವ. ಈಗ ಫ್ರೀಲಾನ್ಸ್ ಕನ್ಸಲ್ಟೆಂಟ್. ಪಯಣ ಮತ್ತು ಛಾಯಾಗ್ರಹಣ ಆಕೆಯ ಹವ್ಯಾಸಗಳು. ಅವನು ಆಕೆಯ ಫೋಟೋವನ್ನು ದಿಟ್ಟಿಸಿದನು. ಆ ಕಣ್ಣುಗಳ ಒಡವೆ, ಆ ನಗುವಿನ ಸ್ವಾತಂತ್ರ್ಯ. ತಾನು ಜೀವನದಲ್ಲಿ ಕಾಂಕ್ಷಿಸಿದ ಏನೋ ಆ ಮುಖದಲ್ಲಿತ್ತು. ಆ ಪ್ರೊಫೈಲ್ನಿಂದ ಕಣ್ಣೆತ್ತಲು ಅವನಿಗೆ ಸಾಧ್ಯವಾಗಲಿಲ್ಲ. ಅದೇ ಸಮಯದಲ್ಲಿ ಅಡಿಗೆ ಮನೆಯ ಕೆಲಸಗಳನ್ನು ಮುಗಿಸಿ ಮಕ್ಕಳು ಮಲಗಿದ್ದಾರೆಂದು ಖಚಿತಪಡಿಸಿಕೊಂಡು ಲಕ್ಷ್ಮಿ ಒಂದು ಸಣ್ಣ ಟೇಬಲ್ನ ಬಳಿ ಕುಳಿತಳು. ಒಂದು ಹಳೆಯ ಡೈರಿಯನ್ನು ತೆರೆದಳು. ಅದರ ಪುಟಗಳಲ್ಲಿ ಕೆಲವು ಲೆಕ್ಕಾಚಾರಗಳನ್ನು ಬರೆದಿಟ್ಟಿದ್ದಳು. ನಂತರ ಗಂಡನಿಗೆ ತಿಳಿಯದಂತೆ ಖರೀದಿಸಿದ ಸ್ಮಾರ್ಟ್ಫೋನ್ ತೆಗೆದು ವಾಟ್ಸಾಪ್ ತೆರೆದಳು. ಲಕ್ಷ್ಮಿಯ ಹೋಮ್ಲಿ ಬೇಕ್ಸ್ ಗುಂಪಿನಲ್ಲಿ ಹೊಸ ಆರ್ಡರ್ಗಳು ಬಂದಿದ್ದವು. ಅಕ್ಕ, ಇವತ್ತಿನ ಪ್ಲಮ್ ಕೇಕ್ ಅದ್ಭುತವಾಗಿತ್ತು. ಒಂದು ಸಂದೇಶ. ನಾಳೆ 1 ಕಿಲೋ ಬಾಳೆಹಣ್ಣಿನ ಕೇಕ್ ಬೇಕು. ಅದನ್ನು ಓದಿದಾಗ ಆಕೆಯ ಮುಖದಲ್ಲಿ ಒಂದು ಮಂದಹಾಸ ವಿರಾಜಿಸಿತು. ಆನಂದನ ಲೋಕದಲ್ಲಿ ತಾನು ಸೋತ ಗೃಹಿಣಿಯಾಗಿರಬಹುದು. ಆದರೆ ಈ ಸಣ್ಣ ಲೋಕದಲ್ಲಿ ಆಕೆಗೆ ಸ್ವಂತದ ಗುರುತಿತ್ತು, ಆದಾಯವಿತ್ತು. ಆಕೆಯನ್ನು ಒಪ್ಪಿಕೊಳ್ಳುವ ಕೆಲವರೂ ಇದ್ದರು. ಯಾರಿಗೂ ಕಾಣದ, ಆಕೆ ಮಾತ್ರ ಆನಂದಿಸುವ ಒಂದು ಸಣ್ಣ ಸ್ವಾತಂತ್ರ್ಯ. ಡೈರಿಯನ್ನು, ಫೋನನ್ನು ಸುರಕ್ಷಿತವಾಗಿ ಒಂದು ಕಪಾಟಿನ ಮೂಲೆಯಲ್ಲಿ ಬಚ್ಚಿಟ್ಟು ಆಕೆ ಮಲಗುವ ಕೋಣೆಗೆ ನಡೆದಳು. ಕೋಣೆಯಲ್ಲಿ ಆನಂದನ ಉಸಿರು ಕಟ್ಟುವ ಮೌನವು ಆಕೆಯನ್ನು ಕಾಯುತ್ತಿತ್ತು. ಆದರೆ ಅವನ ಮನಸ್ಸಿನಲ್ಲಿ ರಿಯಾ ಮೆನನ್ ಎಂಬ ಹೆಸರು ಮತ್ತು ಆ ನಗುವಿನ ಮುಖವು ಹೊಸ ಆಶಾಕಿರಣದ ಬೀಜವನ್ನು ಬಿತ್ತಿತ್ತು. ಆ ಬೀಜವು ಅವರ ಜೀವನವನ್ನೇ ಬದಲಾಯಿಸುವಂತಹದ್ದಾಗಿತ್ತೆಂದು ಲಕ್ಷ್ಮಿಗೆ ತಿಳಿದಿರಲಿಲ್ಲ. ಪ್ರಾಜೆಕ್ಟ್ ಫಿನಿಕ್ಸ್ನ ಮೊದಲ ಸಭೆ. ಬೋರ್ಡ್ ರೂಮಿನ ತಂಪಿನಲ್ಲಿ ಆನಂದನು ಒಂದು ರೀತಿಯ ಮರಗಟ್ಟಿದ ಭಾವದಿಂದ ಸಭೆಯಲ್ಲಿ ಕುಳಿತಿದ್ದನು. ಸೋತವನ ರೋಲ್ನಲ್ಲಿ ಕೇವಲ ಒಬ್ಬ ದರ್ಶಕನಾಗಿ. ಅವನ ಬಾಸ್ ರಾಜೀವ್ ಮೆನನ್ ಪ್ರಾಜೆಕ್ಟ್ನ ರೂಪರೇಖೆಯನ್ನು ವಿವರಿಸುತ್ತಿದ್ದಾಗ ಆನಂದನ ಮನಸ್ಸು ಅಲ್ಲಿರಲಿಲ್ಲ. ಅಷ್ಟರಲ್ಲಿ ಆಕೆ ಆ ಕೋಣೆಗೆ ಕಾಲಿಟ್ಟಳು. ರಿಯಾ ಮೆನನ್. ಕಪ್ಪು ಲಿನಿನ್ ಸೀರೆ ಮತ್ತು ಸ್ಲೀವ್ಲೆಸ್ ಬ್ಲೌಸ್ನ ವೇಷ. ಮುಖದಲ್ಲಿ ಹೆಚ್ಚಿನ ಅಲಂಕಾರವಿರಲಿಲ್ಲ. ಆದರೆ ಆ ಕಣ್ಣುಗಳಿಗೆ ಅಸಾಮಾನ್ಯವಾದ ಒಂದು ಹೊಳಪಿತ್ತು. ಆಕೆ ಕಾಲಿಟ್ಟಾಗ ಕೋಣೆಯಲ್ಲಿದ್ದವರ ಗಮನವೆಲ್ಲ ಆಕೆಯ ಮೇಲೆ ಕೇಂದ್ರೀಕೃತವಾಯಿತು. ಶಾಂತವಾಗಿ ಎಲ್ಲರನ್ನೂ ಒಮ್ಮೆ ಗಮನಿಸಿ ನಗುಮುಖದಿಂದ ರಾಜೀವ್ನ ಪಕ್ಕದ ಕುರ್ಚಿಯಲ್ಲಿ ಕುಳಿತಳು. ಆಕೆಯ ಪ್ರತಿ ಚಲನೆಯೂ ಆತ್ಮವಿಶ್ವಾಸದಿಂದ ತುಂಬಿತ್ತು. ಸಭೆ ಮುಂದುವರೆದಾಗ ಪ್ರಾಜೆಕ್ಟ್ನ ಮಾರ್ಕೆಟಿಂಗ್ ತಂತ್ರದ ಬಗ್ಗೆ ಚರ್ಚೆ ಬಂದಿತು. ಎಲ್ಲರೂ ಸಾಂಪ್ರದಾಯಿಕ ರೀತಿಯ ಚಿಂತನೆಯಲ್ಲಿದ್ದಾಗ ರಿಯಾ ಮೊದಲ ಬಾರಿಗೆ ಮಾತನಾಡಿದಳು. ರಾಜೀವ್, ಈ ಸಾಂಪ್ರದಾಯಿಕ ಮಾರ್ಕೆಟಿಂಗ್ ರೀತಿಗಳನ್ನು ಮೀರಿ ಯೋಚಿಸಬೇಕು. ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯುವಕರು. ಅವರನ್ನು ತಲುಪಲು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ, ವಿಶೇಷವಾಗಿ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ನಲ್ಲಿ ಗಮನ ಕೊಡಬೇಕು. ನನ್ನ ಬಳಿ ಕೆಲವು ಡೇಟಾ ಇದೆ. ಆಕೆ ಲ್ಯಾಪ್ಟಾಪ್ ತೆರೆದು ಕೆಲವು ಅಂಕಿಅಂಶಗಳು ಮತ್ತು ಗ್ರಾಫ್ಗಳನ್ನು ತೋರಿಸಿದಳು. ಆಕೆಯ ಧ್ವನಿಯಲ್ಲಿ ಒಂದು ವಿಶಿಷ್ಟ ಲಯವಿತ್ತು. ಸ್ಪಷ್ಟವಾಗಿಯೂ ಶಕ್ತಿಯಿಂದ ಕೂಡಿತ್ತು. ಆಕೆ ಮಾತನಾಡುವಾಗ ಎಲ್ಲರೂ ಮೌನವಾಗಿ ಆಕೆಯನ್ನೇ ಕೇಳುತ್ತಿದ್ದರು. ಆನಂದನಿಗೆ ತಾನು ಬೇರೊಂದು ಲೋಕಕ್ಕೆ ಬಂದಂತೆ ಭಾಸವಾಯಿತು. ವರ್ಷಗಳಿಂದ ಕಂಪನಿಯ ಹಳೆಯ ಚಿಂತನೆಗಳು ಮತ್ತು ರೀತಿಗಳ ಬಗ್ಗೆ ಅವನಿಗೆ ಅಸಹ್ಯವಿತ್ತು. ಆ ಅಸಹ್ಯವನ್ನು ಆಕೆ ತನ್ನ ಮಾತುಗಳಿಂದ ಒಡೆದಿತ್ತು. ಸಭೆ ಮುಗಿದಾಗ ಎಲ್ಲರೂ ಆಕೆಯನ್ನು ಅಭಿನಂದಿಸಲು ಧಾವಿಸಿದರು. ಆನಂದನು ಗುಂಪಿನಿಂದ ಬಿಡದಿಡದೆ ಕಾಫಿ ಯಂತ್ರದ ಬಳಿಗೆ ನಡೆದನು. ಒಂದು ಕಪ್ ಕಾಫಿ ತೆಗೆದುಕೊಂಡು ತಿರುಗುವಾಗ ಎದುರಿಗೆ ರಿಯಾ. ಹಾಯ್ ಆನಂದನೇ, ಪ್ರಾಜೆಕ್ಟ್ನ ಆರಂಭಿಕ ಡ್ರಾಫ್ಟ್ ಅನ್ನು ನಿನ್ನೆ ಓದಿದ್ದೆ. ಅದ್ಭುತವಾಗಿದೆ. ಕೆಲವು ಭಾಗಗಳು ತುಂಬಾ ಒಳನೋಟವನ್ನು ಕೊಡುವಂತಿದ್ದವು. ಅವನ ಹೃದಯ ಒಂದು ಕ್ಷಣ ಜೋರಾಗಿ ಬಡಿಯಿತು. ತನ್ನ ಸಾಮರ್ಥ್ಯವನ್ನು ಒಬ್ಬರು, ಅದು ರಿಯಾಳಂತವರು, ಒಪ್ಪಿಕೊಂಡಿದ್ದಾರೆ. ಪ್ರಕಾಶನಿಗೆ ಪ್ರಮೋಷನ್ ಸಿಕ್ಕಾಗಿನಿಂದ ಒಳಗೆ ಕಟ್ಟಿಕೊಂಡಿದ್ದ ಅಪಕರ್ಷತಾ ಭಾವ ಒಂದು ಕ್ಷಣಕ್ಕೆ ಕರಗಿ ಹೋಯಿತು. ಧನ್ಯವಾದ ರಿಯಾ, ನಿನ್ನ ಪಾಯಿಂಟ್ಗಳು ಅದ್ಭುತವಾಗಿದ್ದವು.
ಕಂಪನಿಗೆ ಈಗ ಬೇಕಿರುವುದು ಇಂತಹ ಹೊಸ ಚಿಂತನೆಗಳು. ಆಕೆ ನಕ್ಕಳು. ಆ ಕೆನ್ನೆಯ ಕುಳಿಯ ಮತ್ತೆ ತಿಳಿಯಿತು. ನಾವು ಈ ಪ್ರಾಜೆಕ್ಟ್ನಲ್ಲಿ ಒಟ್ಟಿಗೆ ಸಾಕಷ್ಟು ಕೆಲಸ ಮಾಡಬೇಕಿದೆ. ಅಷ್ಟು ಹೇಳಿ ಆಕೆ ನಡೆದು ಹೋದಳು. ಆ ಒಂದು ಕ್ಷಣವೇ ಆನಂದನಿಗೆ ಸಾಕಾಗಿತ್ತು. ಆ ದಿನವೆಲ್ಲ ಅವನ ಮನಸ್ಸಿನಲ್ಲಿ ವಸಂತವಿರಿಯಿತು. ಆ ರಾತ್ರಿ ಮನೆಗೆ ಬಂದ ಆನಂದನನ್ನು ಲಕ್ಷ್ಮಿ ಆಶ್ಚರ್ಯದಿಂದ ನೋಡಿದಳು. ತಿಂಗಳುಗಟ್ಟಲೆಯಿಂದ ಮೊದಲ ಬಾರಿಗೆ ಅವನ ಮುಖದಲ್ಲಿ ಒಂದು ಪ್ರಸನ್ನತೆ. ಅವನು ಗುನುಗುನುತ್ತಲೇ ಮನೆಗೆ ಬಂದನು. ಇವತ್ತು ಏನಾಯಿತು? ತುಂಬಾ ಸಂತೋಷದಲ್ಲಿರುವಂತಿದೆ. ಲಕ್ಷ್ಮಿ ಆತಂಕದಿಂದ ಕೇಳಿದಳು. ಏನಿಲ್ಲ. ಆಫೀಸ್ನಲ್ಲಿ ಒಳ್ಳೆಯ ದಿನವಿತ್ತು, ಅವನು ಕಾಳಜಿಯಿಲ್ಲದೆ ಹೇಳಿದನು. ಆದರೆ ಆ ಸಂತೋಷದ ಕಾರಣವನ್ನು ಆಕೆಯೊಂದಿಗೆ ಹಂಚಿಕೊಳ್ಳಲು ಆನಂದನಿಗೆ ಇಷ್ಟವಿರಲಿಲ್ಲ. ಆ ಲೋಕವು ಅವನಿಗೆ ಮಾತ್ರ ಸೀಮಿತವಾಗಿತ್ತು. ಹೊಸ ಲೋಕದ ಆರಂಭ. ಮುಂದಿನ ದಿನಗಳಲ್ಲಿ ಆನಂದನ ಬದಲಾವಣೆಯನ್ನು ಲಕ್ಷ್ಮಿ ಗಮನಿಸಿದಳು. ಬೆಳಿಗ್ಗೆ ಬೇಗ ಎದ್ದು ಒಡ್ಡಿಕೊಳ್ಳಲು ಶುರು ಮಾಡಿದನು. ಶೇವ್ ಮಾಡಿಕೊಂಡು ಒಳ್ಳೆಯ ಶರ್ಟ್ಗಳನ್ನು ಇಸ್ತ್ರಿ ಮಾಡಿ ಧರಿಸಿದನು. ಕೂದಲನ್ನು ಚೆನ್ನಾಗಿ ಜೋಡಿಸಿಕೊಂಡನು. ಈ ಹಿಂದೆ ಗಮನಿಸದಿದ್ದ ಸಣ್ಣ ವಿಷಯಗಳಿಗೂ ಶ್ರದ್ಧೆ ಕೊಟ್ಟನು. ರಾತ್ರಿಗಳಲ್ಲಿ ಫೋನ್ನಲ್ಲಿ ಮಾತನಾಡುವ ಸಮಯವೂ ಹೆಚ್ಚಾಯಿತು. ಕೆಲವೊಮ್ಮೆ ಬಾಲ್ಕನಿಯಲ್ಲಿ ನಡೆದಾಡುತ್ತಾ ನಗುತ್ತಾ ಉತ್ಸಾಹದಿಂದ ಮಾತನಾಡುವುದನ್ನು ಲಕ್ಷ್ಮಿ ಗಮನಿಸಿದಳು. ಒಮ್ಮೆ ಅಂಜಲಿ ಕೀಟಲೆಯಾಗಿ ಕೇಳಿದಳು, ಅಪ್ಪ, ಈಗ ಆ ಫೋನ್ನಲ್ಲೇ ವಾಸವೇ? ಯಾರೂ ಈ ಹೊಸ ಫ್ರೆಂಡ್? ಆನಂದನು ಕೋಪದಿಂದ ಆಕೆಯನ್ನು ಗದರಿದನು. ಅದು ನಿನ್ನ ವಿಷಯವಲ್ಲ, ಆಫೀಸ್ ವಿಷಯಗಳು. ಆದರೂ ಲಕ್ಷ್ಮಿಯ ಒಳಗೆ ಒಂದು ಭಯದ ಬೀಜ ಮೊಳಕೆಯೊಡೆಯಿತು. ಇದು ಕೇವಲ ಆಫೀಸ್ ವಿಷಯವೇ ಅಥವಾ ಬೇರೆ ಏನಾದರೂ? ಒಂದು ದಿನ ಅವನ ಪ್ಯಾಂಟ್ ತೊಳೆಯಲು ಇಡುವಾಗ ಜೇಬಿನಿಂದ ಒಂದು ಬಿಲ್ ಸಿಕ್ಕಿತು. ನಗರದ ಅತ್ಯಂತ ದುಬಾರಿ ಕಾಫಿ ಶಾಪ್ನಿಂದ ಇಬ್ಬರಿಗೆ ಕಾಫಿಯ ಬಿಲ್. ಆನಂದನಿಗೆ ಆ ರೀತಿಯ ಸ್ಥಳಗಳಿಗೆ ಹೋಗುವ ಗೀಳಿರಲಿಲ್ಲ. ಆಕೆ ಏನೂ ಕೇಳಲಿಲ್ಲ. ಕೇಳಿದರೆ ಆಫೀಸ್ ವಿಷಯ ಎಂದು ಉತ್ತರ ಬರುತ್ತದೆಂದು ಆಕೆಗೆ ತಿಳಿಯಿತು. ಬದಲಿಗೆ ಆಕೆಯ ಮೌನವು ಇನ್ನಷ್ಟು ಆಳವಾಯಿತು. ಒಂದು ಶುಕ್ರವಾರ ರಾತ್ರಿ ಆನಂದನು ಲ್ಯಾಪ್ಟಾಪ್ನಲ್ಲಿ ಕಾನ್ಫರೆನ್ಸ್ ಕಾಲ್ನಲ್ಲಿದ್ದನು. ಅವನ ಧ್ವನಿಯಲ್ಲಿ ಉತ್ಸಾಹ ತುಂಬಿತ್ತು. ಯಸ್ ರಿಯಾ, ದ್ಯಾಟ್ಸ್ ಅ ಬ್ರಿಲಿಯಂಟ್ ಪಾಯಿಂಟ್, ವಿ ಕ್ಯಾನ್ ಎಕ್ಸಿಕ್ಯೂಟ್ ಇಟ್ ದಟ್ ವೇ. ಆಕೆಯ ಹೆಸರನ್ನು ಅವನು ಸಾಮಾನ್ಯ ಸಹೋದ್ಯೋಗಿಯ ಹೆಸರಿನಂತೆ ಉಚ್ಚರಿಸಲಿಲ್ಲ. ಅದರಲ್ಲಿ ಒಂದು ಆತ್ಮೀಯತೆ ಇತ್ತು. ಕಾಲ್ ಮುಗಿದ ತಕ್ಷಣ ಲಕ್ಷ್ಮೀ ಸನಿಹಕ್ಕೆ ಬಂದು ಮೆಲ್ಲಗೆ ಕೇಳಿದಳು, ವಿದ್ಯುತ್ ಬಿಲ್ ಕಟ್ಟಲು ಮರೆತಿರೇನೆ? ನಾಳೆ ಕೊನೆಯ ದಿನ. ಅವನ ಮುಖದ ಪ್ರಸನ್ನತೆ ಒಡನೆಯೇ ಕಾಣೆಯಾಯಿತು. ಲಕ್ಷ್ಮಿ ಈಗ ತಾನೇ ಪ್ರಮುಖ ವಿಷಯವೊಂದನ್ನು ಮಾತಾಡಿಕೊಂಡು ಮುಗಿಸಿದೆ. ನಿನಗೆ ಯಾವಾಗಲೂ ಈ ವಿದ್ಯುತ್ ಬಿಲ್ನ ವಿಷಯವೇ ಸಿಗುತ್ತದೆಯೇ? ಸ್ವಲ್ಪ ಉನ್ನತವಾದದ್ದಾದರೂ ಮಾತನಾಡಬಹುದು ತಾನೇ? ಆ ಮಾತುಗಳು ಆಕೆಯ ಹೃದಯಕ್ಕೆ ಕಾಡುಗೊರಸಿನಂತೆ ತಿವಿದವು. ಉನ್ನತ? ತನ್ನ ಜೀವನಕ್ಕೆ, ತನ್ನ ಮಾತಿಗೆ ತನಗೆ ಯಾವುದೇ ಉನ್ನತಿ ಇಲ್ಲವೇ? ಆಕೆಯ ಕಣ್ಣುಗಳು ತುಂಬಿ ಬಂದವು. ಆಕೆ ಏನೂ ಮಾತನಾಡದೆ ತಿರುಗಿ ನಡೆದಳು. ಆಕೆಯ ಕಣ್ಣೀರನ್ನು ಆನಂದನು ಕಾಣಲಿಲ್ಲ. ಅವನ ಮನಸ್ಸು ಮುಂದಿನ ಸಭೆಯಲ್ಲಿ ರಿಯಾಳಿಗೆ ತೋರಿಸಬೇಕಾದ ಹೊಸ ಐಡಿಯಾಗಳ ಬಗ್ಗೆಯೇ ತೊಡಗಿತ್ತು. ಕಾಫಿಯೊಂದಿಗಿನ ಸಂಭಾಷಣೆ. ದಿನಗಳು ಕಳೆದವು. ಪ್ರಾಜೆಕ್ಟ್ ಫೀನಿಕ್ಸ್ನಲ್ಲಿ ಆನಂದನೂ ರಿಯಾಳು ಒಂದು ಉತ್ತಮ ತಂಡವಾದರು. ಅವರ ಐಡಿಯಾಗಳನ್ನು ಮ್ಯಾನೇಜ್ಮೆಂಟ್ ಒಪ್ಪಿಕೊಂಡಿತು. ಒಟ್ಟಿಗೆ ಕೆಲಸ ಮಾಡಿ ಒಂದು ದೊಡ್ಡ ಪ್ರೆಸೆಂಟೇಷನ್ನು ಯಶಸ್ವಿಯಾಗಿ ಮುಗಿಸಿದರು. ಆ ದಿನ ಸಂಜೆ ಆ ಯಶಸ್ಸಿನ ಲಹರಿಯಲ್ಲಿ ಆಫೀಸ್ನಿಂದ ಹೊರಡುವಾಗ ಆನಂದನು ಧೈರ್ಯವನ್ನು ಕೂಡಿಕೊಂಡು ರಿಯಾಳನ್ನು ಕೇಳಿದನು, ರಿಯಾ, ಪ್ರಾಜೆಕ್ಟ್ನ ಹೊರಗೂ ಕೆಲವು ಐಡಿಯಾಗಳ ಬಗ್ಗೆ ಮಾತನಾಡಬೇಕಿದೆ. ನಾವು ಒಂದು ದಿನ ಕಾಫಿ ಕುಡಿಯಲು ಹೊರಗೆ ಹೋಗಬಹುದೇ? ಅವನ ಹೃದಯ ಡ್ರಮ್ನಂತೆ ಬಡಿಯಿತು. ಆಕೆ ನಿರಾಕರಿಸಿದರೆ ಅದು ದೊಡ್ಡ ಮುಜುಗರವಾಗುತ್ತಿತ್ತು. ರಿಯಾ ಒಂದು ಕ್ಷಣ ಅವನನ್ನು ದಿಟ್ಟಿಸಿದಳು. ಆ ನೋಟದ ಅರ್ಥವನ್ನು ಅವನಿಗೆ ತಿಳಿಯಲಿಲ್ಲ. ನಂತರ ಆಕೆಯ ಮುಖದಲ್ಲಿ ಆ ಗುಂಗುರಿನ ನಗು ವಿರಾಜಿಸಿತು. ವೈ ನಾಟ್ ಆನಂದ್, ಗುಡ್ ಐಡಿಯಾ. ಕೈಯಲ್ಲಿದ್ದ ಕಾರಿನ ಕೀಯನ್ನು ಒಮ್ಮೆ ತಿರುಗಿಸಿ ಈ ವೀಕೆಂಡ್ನಲ್ಲಿ ಕರೆ ಮಾಡು ಎಂದು ಹೇಳಿ ಆಕೆ ಲಿಫ್ಟ್ಗೆ ಕಾಲಿಟ್ಟು ಕಣ್ಮರೆಯಾದಳು. ಅವನಿಗೆ ಒಂದು ಮುಚ್ಚಿದ ಬಾಗಿಲು ತೆರೆದಂತಾಯಿತು. ಆ ಬಾಗಿಲಿನಾಚೆ ಒಂದು ಹೊಸ ಲೋಕ ಕಾಯುತ್ತಿತ್ತು. ಆ ರಾತ್ರಿ ಮನೆಗೆ ಬಂದಾಗ ಲಕ್ಷ್ಮಿ ಯಾವಾಗಲಂತೆ ಊಟವನ್ನು ತಯಾರಿಟ್ಟು ಕಾಯುತ್ತಿದ್ದಳು. ಆದರೆ ಆನಂದನ ಕಣ್ಣುಗಳು ಆಕೆಯನ್ನು ಕಾಣಲಿಲ್ಲ. ಅವನ ಯೋಚನೆಗಳೆಲ್ಲ ಮುಂಬರುವ ವಾರಾಂತ್ಯದ ಕಾಫಿಯೊಂದಿಗಿನ ಸಂಭಾಷಣೆಯ ಬಗ್ಗೆಯೇ ಇದ್ದವು. ಆ ಸಂಭಾಷಣೆಗಳು ತನ್ನ ಜೀವನವನ್ನೇ ಬದಲಾಯಿಸಲಿವೆ ಎಂದು ಅವನು ದೃಢವಾಗಿ ನಂಬಿದ್ದನು. ಹೊಸ ಲೋಕದ ಲಹರಿ.
ಆ ಶನಿವಾರದ ಬೆಳಗಿನ ವಾತಾವರಣ ಆನಂದನ ಜೀವನದ ಅತ್ಯಂತ ಸುಂದರವಾದ ಕ್ಷಣಗಳಲ್ಲಿ ಒಂದಾಗಿತ್ತು. ಅಲಾರಾಂ ಮೊಳಗುವ ಮೊದಲೇ ಎದ್ದನು. ಜನಾಲದಿಂದ ಬರುವ ಬೆಳಕಿಗೂ ಒಂದು ವಿಶಿಷ್ಟ ಸೌಂದರ್ಯವಿತ್ತು. ಶೇವ್ ಮಾಡಿಕೊಳ್ಳುವಾಗ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ ಯೋಚಿಸಿದನು, ಎಷ್ಟು ಕಾಲವಾಯಿತು ಇಂತಹ ಸಂತೋಷದಿಂದ ಒಡ್ಡಿಕೊಂಡು. ಕಪಾಟು ತೆರೆದು ಬಟ್ಟೆಗಳನ್ನು ಆಯ್ದನು. ಸಾಮಾನ್ಯ ವೀಕೆಂಡ್ನಲ್ಲಿ ಧರಿಸುವ ಹಳೆಯ ಟೀ ಶರ್ಟ್ಗಳನ್ನು ನಿರಾಕರಿಸಿದನು. ದುಬಾರಿ ಬ್ರ್ಯಾಂಡ್ ಶರ್ಟ್ಗಳಿಂದ ತಿಳಿನೀಲಿ ಬಣ್ಣದ ಲಿನಿನ್ ಶರ್ಟ್ ಆಯ್ದನು. ಇವತ್ತು ಏನು ಬೆಳಗಿನಿಂದಲೇ ಒಡ್ಡಿಕೊಂಡು ಹೊರಡುವ ಸಿದ್ಧತೆ, ಎಲ್ಲಿಗೆ? ಅಡಿಗೆ ಮನೆಯಿಂದ ಬಂದ ಲಕ್ಷ್ಮಿ ಕೇಳಿದಳು. ಆಕೆಯ ಧ್ವನಿಯಲ್ಲಿ ಸಂಶಯದ ನೆರಳಿತ್ತು. ಅದು ಸುರೇಶನನ್ನು ಭೇಟಿಯಾಗಲು ಹೊರಡುತ್ತಿದ್ದೇನೆ. ನನ್ನ ಕಾಲೇಜ್ ಫ್ರೆಂಡ್ ಗೊತ್ತಿಲ್ವೇ? ಕಾಲದಿಂದ ಕರೆಯುತ್ತಿದ್ದಾನೆ ಎಂದು ಕಣ್ಣು ತಪ್ಪಿಸಿ ಹೇಳಿದನು. ಮೊದಲ ಬಾರಿಗೆ ಆಕೆಗೆ ಕಳ್ಳ ಹೇಳಿದ್ದನು. ಒಂದು ಕ್ಷಣ ಒಳಗೆ ಭಾರವಾಯಿತು. ಆದರೆ ರಿಯಾಳನ್ನು ಭೇಟಿಯಾಗುವ ಉತ್ಸಾಹ ಆ ಕುಪ್ಪಸವನ್ನು ಮರೆಮಾಚಿತು. ಓ, ಸುರೇಶ ಈಗ ಊರಿನಲ್ಲಿದ್ದಾನೆ? ಭೇಟಿಯಾದ ಮೇಲೆ ಮಾತಾಡಿದೆ ಎಂದು ಹೇಳು ಎಂದು ಆಕೆ ಮತ್ತಷ್ಟು ಪ್ರಶ್ನೆಗಳಿಗೆ ಹೋಗಲಿಲ್ಲ. ಆದರೆ ಆನಂದನ ವೇಗವನ್ನು ಆಕೆ ಗಮನಿಸುತ್ತಿದ್ದಳು. ಕಾರಿನ ಕೀ ತೆಗೆದುಕೊಳ್ಳುವಾಗ ಸ್ವಲ್ಪ ನಡುಗಿದ ಅವನ ಕೈಗಳನ್ನು ಆಕೆ ಕಂಡಳು. ಏನೂ ಮಾತನಾಡದೆ ಒಂದು ಸ್ಮಿತವನ್ನು ಕೊಡಲು ಪ್ರಯತ್ನಿಸಿದಳು. ಆದರೆ ಆ ಸ್ಮಿತ ಆಕೆಯ ಮುಖದಲ್ಲಿ ಪಸರಲಿಲ್ಲ. ನಗರದ ಅತ್ಯಂತ ಹೊಸ ಕೆಫೆ ದಿ ಗ್ಲಾಸ್ ಹೌಸ್. ಗಾಜಿನ ಕೂಡಿನಂತೆ ಕಾಣುವ ಆ ಕೆಫೆಯ ಒಳಾಂಗಣ ಆಧುನಿಕತೆಯ ಸಂಕೇತವಾಗಿತ್ತು. ಲಕ್ಷ್ಮಿಯೊಂದಿಗೆ ಇಂತಹ ಸ್ಥಳಕ್ಕೆ ಬರಲು ಆನಂದನಿಗೆ ಎಂದಿಗೂ ಯೋಚನೆ ಬರಲಿಲ್ಲ. ಇದು ರಿಯಾಳ ಲೋಕ. ಆನಂದನಿಗೆ ತಾನಾಗಬೇಕೆಂದು ಕಾಂಕ್ಷಿಸಿದ ಲೋಕ. ಅವನು ಬಂದಾಗ ರಿಯಾ ಅಲ್ಲಿರುವವಳು. ಬಿಳಿಯ ಟಾಪ್, ಜೀನ್ಸ್, ಕೂದಲು ಸಡಿಲವಾಗಿ ಬಿಟ್ಟಿರುವವಳು. ಅವನನ್ನು ಕಂಡು ಆಕೆ ನಕ್ಕಳು. ಹಾಯ್ ಆನಂದ, ಸರಿಯಾದ ಸಮಯಕ್ಕೆ ಬಂದಿದ್ದೀಯ. ಸಂಭಾಷಣೆ ಪ್ರಾಜೆಕ್ಟ್ನಿಂದ ಶುರುವಾಯಿತು. ಆದರೆ ರಿಯಾ ಅದನ್ನು ಕ್ರಮೇಣ ವೈಯಕ್ತಿಕವಾಗಿ ತಿರುಗಿಸಿದಳು. ಆನಂದ, ನಿನ್ನ ಐಡಿಯಾಗಳಿಗೆ ಒಂದು ಆಳವಾದ ಒಳನೋಟವಿದೆ. ಆದರೆ ಆಫೀಸ್ನಲ್ಲಿ ನೀನು ಸ್ವಲ್ಪ ಒಡಂಗಿಕೊಂಡೇ ಇರುವಂತೆ ಭಾಸವಾಗುತ್ತದೆ. ಏನಾದರೂ ಒತ್ತಡದಲ್ಲಿರುವೆಯಾ? ಆಕೆಯ ಆ ಪ್ರಶ್ನೆಯೂ ಒಂದು ಕೀಲಿಯಂತಿತ್ತು. ಅವನ ಒಳಗೆ ಮುಚ್ಚಿಟ್ಟಿದ್ದ ಎಲ್ಲ ಬಾಗಿಲುಗಳನ್ನು ಆಕೆಗೆ ತೆರೆದಿತು. ಅವನು ಮಾತನಾಡಲು ಶುರುಮಾಡಿದನು. ತನ್ನ ಕೆಲಸದ ಬಗ್ಗೆ ಅಸಮಾಧಾನ, ಕನಸುಗಳನ್ನು ಕಳೆದುಕೊಂಡ ಖಿನ್ನತೆ, ಜೀವನವು ಒಂದು ಜೋಗಿನಲ್ಲಿ ಸಿಕ್ಕಿಹಾಕಿಕೊಂಡಿದೆ ಎಂಬ ಭಾವನೆ, ಎಲ್ಲವನ್ನೂ ಹೇಳಿದನು. ರಿಯಾ ಗಮನದಿಂದ ಕೇಳುತ್ತಿದ್ದಳು. ಆಕೆ ಅವನನ್ನು ತೀರ್ಪಿಗೊಳಪಡಿಸಲಿಲ್ಲ, ಆಕ್ಷೇಪಿಸಲಿಲ್ಲ. ಬದಲಿಗೆ ಆಕೆಯ ಕಣ್ಣುಗಳಲ್ಲಿ ಕನಿಕರವಿತ್ತು. ನನಗದು ಅರ್ಥವಾಗುತ್ತದೆ ಆನಂದ. ಕೆಲವೊಮ್ಮೆ ನಾವು ಸುರಕ್ಷಿತವೆಂದು ಭಾವಿಸುವ ಸ್ಥಳಗಳೇ ನಮ್ಮನ್ನು ಅತಿಯಾಗಿ ಉಸಿರುಗಟ್ಟಿಸುತ್ತವೆ. ಅವನ ಹೃದಯದೊಳಗೆ ಒಂದು ಮಿಂಚಿನಂತೆ ಏನೋ ಓಡಿತು. ತನ್ನನ್ನು ಇಷ್ಟೊಂದು ಚೆನ್ನಾಗಿ ಅರ್ಥಮಾಡಿಕೊಂಡವಳು ಲಕ್ಷ್ಮಿಗೆ ಇದನ್ನೆಂದಿಗೂ ಸಾಧ್ಯವಾಗಿರಲಿಲ್ಲ. ಆಕೆಗೆ ತನ್ನ ಲೋಕವೇ ಅರ್ಥವಾಗಿಲ್ಲ. ಮಾತಾಡುವಾಗ ಸಕ್ಕರೆ ತೆಗೆದುಕೊಳ್ಳಲು ಹೋಗಿ ಅವನ ಕೈ ಆಕೆಯ ಕೈಗೆ ಸ್ವಲ್ಪ ಒರೆಸಿತು. ಆ ಸ್ಪರ್ಶದಿಂದ ಅವನ ದೇಹವೇ ಕಂಪಿತವಾಯಿತು. ಇದು ಸಾಮಾನ್ಯ ಸ್ಪರ್ಶವಾಗಿರಲಿಲ್ಲ. ನಿಷಿದ್ಧ ಫಲದ ಕಡೆಗೆ ತೆಗೆದ ಮೊದಲ ಹೆಜ್ಜೆಯಾಗಿತ್ತು. 2 ಗಂಟೆಗಳು 2 ನಿಮಿಷಗಳಂತೆ ಕಳೆದವು. ಇಟ್ ವಾಸ್ ಗುಡ್ ಟಾಕಿಂಗ್ ಟು ಯು ಆನಂದ್. ಐ ಮೀನ್ ರಿಯಲಿ ಟಾಕಿಂಗ್. ಕೆಫೆಯಿಂದ ಹೊರಡುವಾಗ ರಿಯಾ ಹೇಳಿದಳು. ನನಗೂ ಅವನು ಗುಣಗಿದನು. ಕಾರ್ ಓಡಿಸಿಕೊಂಡು ಹಿಂತಿರುಗುವಾಗ ಆನಂದನ ರಕ್ತನಾಳಗಳಲ್ಲಿ ಸಂತೋಷವೇ ತುಂಬಿತ್ತು. ರೇಡಿಯೋ ಆನ್ ಮಾಡಿ ಹಾಡುಗಳಿಗೆ ಜೋರಾಗಿ ಕೂಡಿ ಹಾಡಿದನು. ಫೋನ್ನಲ್ಲಿ ಲಕ್ಷ್ಮಿಯ 4 ಮಿಸ್ಡ್ ಕಾಲ್ಗಳು. ಅವನು ಅದನ್ನು ನಿರಾಕರಿಸಿದನು. ಈ ಸಂತೋಷವನ್ನು ಕೆಡಿಸಲು ಯಾವುದನ್ನೂ ಬಿಡುವುದಿಲ್ಲವೆಂದು ತೀರ್ಮಾನಿಸಿದನು. ಮನೆಗೆ ತಲುಪಿದಾಗ ರಾತ್ರಿಯಾಗಿತ್ತು. ಹಾಲ್ನ ಬೆಳಕು ಆರಿತ್ತು. ಅಡಿಗೆ ಮನೆಯಲ್ಲಿ ಒಂದೇ ಬಲ್ಬ್ ಬೆಳಗುತ್ತಿತ್ತು. ಲಕ್ಷ್ಮಿಯಲ್ಲಿ ಕಾಯುತ್ತಿದ್ದಳು. ಆಕೆಯ ಮುಖವಿಳಿಯಾಗಿತ್ತು. ನೀನು ಎಷ್ಟು ಹೊತ್ತು ಎಲ್ಲಿದ್ದೆ? ಕರೆದರೂ ಫೋನ್ ಎತ್ತಲಿಲ್ಲವಲ್ಲ? ಆಕೆಯ ಧ್ವನಿ ನಡುಗಿತ್ತು. ಅವನ ಸಂತೋಷ ಒಡನೆಯೇ ಕೋಪಕ್ಕೆ ತಿರುಗಿತು. ಈ ಪ್ರಶ್ನೆಯ ತನಿಖೆಯನ್ನು ಸಹಿಸಲಾಗಲಿಲ್ಲ. ಬೆಳಗ್ಗೆ ಹೇಳಿದ್ದೆಯಲ್ಲವೇ ಸ್ನೇಹಿತನೊಂದಿಗೆ ಇದ್ದೆ ಎಂದು? ಫೋನ್ ಎತ್ತಲು ಸಾಧ್ಯವಾಗಲಿಲ್ಲ. ಇದಕ್ಕೆ ಏಕೆ ಇಷ್ಟೊಂದು ಗದ್ದಲ? ನನಗೆ ಸ್ವಲ್ಪ ಖಾಸಗಿತನ ಕೊಡಬಹುದೇ? ಯಾವಾಗಲೂ ಇಂತಹ ಪ್ರಶ್ನೆಗಳಿಂದ ಉಸಿರುಗಟ್ಟಿಸಬೇಕೆ? ಅವನು ಬಳಸಿದ ಉಸಿರುಗಟ್ಟಿಸು ಎಂಬ ಪದ ಲಕ್ಷ್ಮಿಯ ಹೃದಯಕ್ಕೆ ಚುಚ್ಚಿತು. ವರ್ಷಗಳಿಂದ ಒಳಗೆ ಒಡ್ಡಿಕೊಂಡಿದ್ದ ಭಾರವೆಲ್ಲ ಆ ಪದದಲ್ಲಿತ್ತು.
ಆಕೆ ಜಗಳವಾಡಲಿಲ್ಲ, ಕರಂಜಲಿಲ್ಲ. ಆದರೆ ಆಕೆಯ ದೃಷ್ಟಿಯನ್ನು ಆನಂದನಿಗೆ ಎಂದಿಗೂ ಮರೆಯಲು ಸಾಧ್ಯವಾಗಲಿಲ್ಲ. ಅದರಲ್ಲಿ ನೋವು, ಖಿನ್ನತೆ ಮತ್ತು ನಾನು ಸೋಲುವುದಿಲ್ಲ ಎಂಬ ನಿಶ್ಚಯವಿತ್ತು. ಅವನು ಆಕೆಯನ್ನು ದಾಟಿ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿದನು. ಅವನ ಕೋಪ ಒಡನೆಯೇ ತಣ್ಣಗಾಯಿತು. ಒಂದು ಕ್ಷಣ ಕುಪ್ಪಸವಾಯಿತು. ಆದರೆ ಅದನ್ನು ಸಮರ್ಥಿಸಿಕೊಳ್ಳಲು ಮನಸ್ಸು ತವಕಗೊಂಗಿತು. ಆಕೆಯೇ ನನ್ನಿಂದ ಇದನ್ನು ಹೇಳಿಸಿದಳು, ಅವನು ತನ್ನೊಳಗೆ ಯೋಚಿಸಿದನು. ಫೋನ್ ತೆಗೆದು ರಿಯಾಳಿಗೆ ಸಂದೇಶ ಕಳುಹಿಸಿದನು. ಹ್ಯಾಡ್ ಎ ಗ್ರೇಟ್ ಟೈಮ್ ಟುಡೇ. ವಿ ಶುಡ್ ಡೂ ದಿಸ್ ಅಗೇನ್ ಸೂನ್. ತಕ್ಷಣವೇ ಮರುಕಳಿಕೆ ಬಂದಿತು. ಒಂದು ನಗುವಿನ ಸ್ಮೈಲಿ, ಮೀ ಟೂ ನಗು ಮುಖ. ಆ ಮರುಕಳಿಕೆಯಲ್ಲಿ ಅವನ ಕುಪ್ಪಸವೆಲ್ಲ ಕರಗಿಹೋಯಿತು. ಅವನು ಹೊಸ ಲೋಕದ ಲಹರಿಯಲ್ಲಿ ಮುಳುಗಿದನು. ಅಂಗಡಿಯಲ್ಲಿ ಅರೆಕಾಯಿನ ಬೆಳಕಿನಲ್ಲಿ ಲಕ್ಷ್ಮಿ ಒಬ್ಬಳೇ ನಿಂತಿದ್ದಳು. ಗೋಡೆಯ ಮೇಲೆ ತೂಗಾಡುವ ಅವರ ಮದುವೆಯ ಫೋಟೋವನ್ನು ಆಕೆ ದಿಟ್ಟಿಸಿದಳು. ಅದರಲ್ಲಿ ನಗುವ ಇಬ್ಬರು. ಆ ನಗು ಈಗ ಎಷ್ಟು ದೂರವಿದೆ. ಭಯವಲ್ಲ, ಒಂದು ತಣ್ಣಗಿನ ಮರಗಟ್ಟುವಿಕೆ ಆಕೆಯ ಒಳಗಿತ್ತು. ಬಿರುಗಾಳಿಗೆ ಮುಂಚಿನ ಶಾಂತತೆ. ತಾನು ಪ್ರೀತಿಸಿದ, ತನ್ನನ್ನು ಪ್ರೀತಿಸಿದೆಂದು ನಂಬಿದ ಆ ಮನುಷ್ಯ ತನ್ನಿಂದ ದೂರವಾದದ್ದು ಆಕೆಗೆ ಖಚಿತವಾಗಿತ್ತು. ಆಕೆಯ ಕಣ್ಣಿಂದ ಒಂದು ಹನಿಯ ಕಣ್ಣೀರು ಕೆಳಗೆ ಬಿದ್ದು ಚೆದರಿತು. ಅದು ಒಂದು ಆರಂಭವಾಗಿತ್ತು, ಗಾಯಗೊಂಡ ಒಬ್ಬಳ ಮೌನದ ಹೋರಾಟದ ಆರಂಭ. ಮೌನದ ಶ್ಮಶಾನ. ಆ ಶನಿವಾರದ ನಂತರದ ಬೆಳಗುಗಳು ಶ್ಮಶಾನದ ಮೌನದಂತಿತ್ತು. ಆನಂದನೂ ಲಕ್ಷ್ಮಿಯೂ ಪರಸ್ಪರ ಮಾತನಾಡಲಿಲ್ಲ. ಅಗತ್ಯಕ್ಕೆ ತಕ್ಕಷ್ಟೇ ಒಂದಿಬ್ಬರು ಪದಗಳಲ್ಲಿ ಅವರ ಸಂಭಾಷಣೆ ಒತುಕಿತು. ಅಂಜಲಿಗೆ ಆ ಮೌನ ಸಹಿಸಲಾಗದಿತ್ತು. ಉದಯದ ತಿಂಡಿಯ ಸಮಯದಲ್ಲಿ ಆಕೆ ಕೇಳಿದಳು, ಇಲ್ಲಿ ಯಾರಿಗೂ ನಾಲಿಗೆ ಇಲ್ಲವೇ? ಅಥವಾ ನಾನು ಶಾಲೆಗೆ ಹೋದ ಮೇಲೆಯೇ ಮಾತಾಡುತ್ತೀರಾ? ಮಾತನಾಡದೆ ತಿನ್ನು, ಆನಂದನು ಗಂಭೀರವಾಗಿ ಹೇಳಿದನು. ಲಕ್ಷ್ಮಿ ಏನೂ ಮಾತನಾಡಲಿಲ್ಲ. ಆಕೆಯ ಗಮನವೆಲ್ಲ ಮನುವಿನ ತಟ್ಟೆಯ ಮೇಲಿತ್ತು. ಈ ಮನೆಯ ಮೌನವು ಆನಂದನಿಗೆ ಒಂದು ರೀತಿಯ ಆಶ್ವಾಸವಾಗಿತ್ತು. ಪ್ರಶ್ನೆಗಳಿಲ್ಲ, ಜವಾಬ್ದಾರಿಗಳ ಜ್ಞಾಪನೆ ಇಲ್ಲ. ಆದರೆ ಅವನ ಫೋನ್ ಯಾವಾಗಲೂ ಸಕ್ರಿಯವಾಗಿತ್ತು. ರಿಯಾಳ ಸಂದೇಶಗಳು ಒಂದು ನದಿಯಂತೆ ಒಳಹರಿಯುತ್ತಿದ್ದವು. ಅವರು ಪ್ರಾಜೆಕ್ಟ್ನ ಬಗ್ಗೆ ಮಾತನಾಡಿದರು, ಸಿನಿಮಾಗಳ ಬಗ್ಗೆ ತರ್ಕಿಸಿದರು, ಕೇಳಿದ ಹಾಡುಗಳನ್ನು ಹಂಚಿಕೊಂಡರು. ಇವತ್ತಿನ ಲಂಚ್ಗೆ ಏನಿತ್ತು ಎಂದು ರಿಯಾ ಕೇಳಿದಾಗ ಲಕ್ಷ್ಮಿ ಮಾಡಿದ ಸಾಂಬಾರು ಎಂದು ಹೇಳಲು ಆನಂದನಿಗೆ ಒಡ್ಡಿಕೊಂಡಿತು. ಬದಲಿಗೆ ಹೊರಗಿನಿಂದ ತಿಂದೆ ಎಂದು ಕಳ್ಳ ಹೇಳಿದನು. ಅವನ ಜೀವನವು 2 ದ್ವೀಪಗಳಾಗಿ ವಿಭಜನೆಯಾಗಿತ್ತು. ಒಂದರಲ್ಲಿ ಲಕ್ಷ್ಮಿಯೂ ಮಕ್ಕಳು ಇದ್ದ ಯಾಥಾರ್ಥ್ಯ, ಇನ್ನೊಂದರಲ್ಲಿ ರಿಯಾಳೊಂದಿಗಿನ ಕನಸಿನ ಲೋಕ. ಒಂದು ದಿನ ಮಾತನಾಡುವಾಗ ರಿಯಾ ಹೇಳಿದಳು, ವಯನಾಡಿನಲ್ಲಿ ಒಂದು ಫೋಟೋಗ್ರಾಫಿ ವರ್ಕ್ಶಾಪ್ ಇದೆ. 2 ದಿನಗಳದ್ದು. ಹೋಗಲು ತುಂಬಾ ಆಸೆ, ಆದರೆ ಫೀಸ್ ಸ್ವಲ್ಪ ಜಾಸ್ತಿ. ಆನಂದನಿಗೆ ಬೇರೆ ಯಾವ ಯೋಚನೆಯೂ ಬರಲಿಲ್ಲ. ಫೀಸ್ನ ವಿಷಯವನ್ನು ನಾನು ನೋಡಿಕೊಳ್ಳುತ್ತೇನೆ, ನಾವು ಒಟ್ಟಿಗೆ ಹೋಗೋಣ, ಅದೊಂದು ಬದಲಾವಣೆಯಾಗಿರುತ್ತದೆ. ಆಕೆಯನ್ನು ಸಂತೋಷಪಡಿಸುವ ಉತ್ಸಾಹದಲ್ಲಿ ಅವನು ಮತ್ತೊಂದು ಕಳ್ಳವನ್ನು ಹೇಳಿದನು. ಆ ದಿನ ಸಂಜೆ ಲಕ್ಷ್ಮಿಗೆ ಹೇಳಿದನು, ಕಾರಿಗೆ ಸ್ವಲ್ಪ ಎಂಜಿನ್ ಸಮಸ್ಯೆ ಇದೆ, ವರ್ಕ್ಶಾಪ್ಗೆ ತೋರಿಸಿದೆ, ಸ್ವಲ್ಪ ದೊಡ್ಡ ಮೊತ್ತವಾಗಬಹುದು. ಅವರ ಜಾಯಿಂಟ್ ಅಕೌಂಟ್ನಿಂದ ದೊಡ್ಡ ಮೊತ್ತವನ್ನು ತೆಗೆದಾಗ ಅವನ ಕೈಗಳು ನಡುಗಲಿಲ್ಲ. ಗುರಿಯು ಮಾರ್ಗವನ್ನು ಸಾಧೂಕರಿಸುತ್ತದೆಂದು ತನ್ನನ್ನು ತಾನೇ ಒಪ್ಪಿಸಿಕೊಂಡನು. ಲಕ್ಷ್ಮಿ ಏನೂ ಕೇಳಲಿಲ್ಲ. ಆಕೆ ಅವನ ಮಾತು ಕೇಳಿ ತಲೆಯಾಡಿಸಿದಳು. ಆದರೆ ಆಕೆಯ ಕಣ್ಣುಗಳು ಅವನ ಮುಖದಲ್ಲಿ ಹುಡುಕಾಡುತ್ತಿದ್ದವು. ಲಕ್ಷ್ಮಿಯ ಸ್ವಾತಂತ್ರ್ಯ. ಆನಂದನ ಬದಲಾವಣೆಗಳು ಲಕ್ಷ್ಮಿಯನ್ನು ಬೇರೆ ರೀತಿಯಲ್ಲಿ ಯೋಚನೆಗೆ ಒಡ್ಡಿದವು. ಆಕೆ ಇನ್ನಷ್ಟು ಮೌನವಾದಳು, ಆದರೆ ಇನ್ನಷ್ಟು ಗಮನವಿಟ್ಟಳು. ಒಂದು ದಿನ ಮಧ್ಯಾಹ್ನ ಯಾರೂ ಇಲ್ಲದ ಸಮಯದಲ್ಲಿ ಹತ್ತಿರದ ಬ್ಯಾಂಕ್ಗೆ ಹೋದಳು. ತನ್ನ ಕೇಕ್ ವ್ಯಾಪಾರದಿಂದ ಬಂದ ಸ್ವಲ್ಪ ಹಣದಿಂದ ಸ್ವಂತದ ಖಾತೆಯನ್ನು ತೆರೆದಳು. ಆ ಮೊತ್ತವು ಚಿಕ್ಕದಾದರೂ ಆಕೆಗೆ ಕೊಟ್ಟ ಆತ್ಮವಿಶ್ವಾಸವು ದೊಡ್ಡದಾಗಿತ್ತು. ತಾನು ಒಂಟಿಯಲ್ಲ, ತನಗೆ ಸ್ವಂತವಾಗಿ ಏನನ್ನಾದರೂ ಮಾಡಬಹುದೆಂಬ ಒಂದು ಖಚಿತತೆ. ಆಕೆ ಆನ್ಲೈನ್ನಲ್ಲಿ ಅವರ ಜಾಯಿಂಟ್ ಅಕೌಂಟ್ನ ಸ್ಟೇಟ್ಮೆಂಟ್ನು ಪರಿಶೀಲಿಸಿದಳು. ಆನಂದನು ಹೇಳಿದ್ದಕ್ಕಿಂತ ದೊಡ್ಡ ಮೊತ್ತವನ್ನು ತೆಗೆದಿದ್ದನು. ಕಾರಿನ ವರ್ಕ್ಶಾಪ್ನಿಂದ ಸಿಕ್ಕ ಹಳೆಯ ಬಿಲ್ನು ತೆಗೆದುಕೊಂಡು ಆಕೆ ಅಲ್ಲಿಗೆ ಕರೆ ಮಾಡಿದಳು. ಕಾರಿಗೆ ಇತ್ತೀಚೆಗೆ ಯಾವ ಸಮಸ್ಯೆಯೂ ಇಲ್ಲವೆಂದು ಅವರು ಹೇಳಿದರು. ಆಕೆಯ ಹೃದಯ ತಣ್ಣಗಾಯಿತು. ಆನಂದನು ಕಳ್ಳ ಹೇಳುತ್ತಿದ್ದಾನೆ, ಪ್ರತಿದಿನ ಹೊಸ ಕಳ್ಳಗಳು. ಯಾಕೆ? ಆಕೆಯ ಮನಸ್ಸಿನಲ್ಲಿ ಉತ್ತರ ಸ್ಪಷ್ಟವಾಗಿತ್ತು,
ಆದರೆ ಒಪ್ಪಿಕೊಳ್ಳಲು ಆಕೆ ಸಿದ್ಧವಿರಲಿಲ್ಲ. ಆನಂದನ ಹುಟ್ಟುಹಬ್ಬ ಸನಿಹವಿತ್ತು. ಎಲ್ಲ ಜಗಳವನ್ನು ಮರೆತು ಅವನಿಗೆ ಸಂತೋಷವನ್ನು ಕೊಡಬೇಕೆಂದು ಆಕೆ ತೀರ್ಮಾನಿಸಿದಳು. ಬಹುಶಃ ಹಳೆಯ ಪ್ರೀತಿಯನ್ನು ಮರಳಿ ತರಲು ಇದೊಂದು ಕಾರಣವಾಗಬಹುದು. ವಯನಾಡಿನ ರಹಸ್ಯ. ವಯನಾಡಿನ ವರ್ಕ್ಶಾಪ್ನ ದಿನ ಬಂದಿತು. ಆನಂದನು ಬೆಂಗಳೂರಿಗೆ 2 ದಿನಗಳ ಕಾನ್ಫರೆನ್ಸ್ಗೆ ಹೋಗುತ್ತಿದ್ದೇನೆ ಎಂದು ಹೇಳಿ ಮನೆಯಿಂದ ಹೊರಟನು. ಅವನು ಹೋದ ಮೇಲೆ ಲಕ್ಷ್ಮಿ ತನ್ನ ಯೋಜನೆಯನ್ನು ರೂಪಿಸಿದಳು. ಮಕ್ಕಳನ್ನು ಕರೆದುಕೊಂಡು ಆನಂದನಿಗೆ ಸರ್ಪ್ರೈಸ್ ಕೊಡಲು ಬೆಂಗಳೂರಿಗೆ ಹೋಗಲು ತೀರ್ಮಾನಿಸಿದಳು. ಅವನ ಹುಟ್ಟುಹಬ್ಬವನ್ನು ಅಲ್ಲಿ ಒಟ್ಟಿಗೆ ಆಚರಿಸಬಹುದು. ಆಕೆ ರೈಲಿನ ಟಿಕೆಟ್ಗಳನ್ನು ಬುಕ್ ಮಾಡಿದಳು. ಒಂದು ಸಣ್ಣ ಬ್ಯಾಗ್ ತಯಾರಿಟ್ಟಳು. ಮಕ್ಕಳು ಉತ್ಸಾಹದಿಂದ ಕೂಡಿದ್ದರು. ಅಪ್ಪ ಆಶ್ಚರ್ಯಗೊಂಗುತ್ತಾರೆ ಅಲ್ವೇ ಅಮ್ಮ? ಮನು ಕೇಳಿದನು. ಆಕೆ ನಕ್ಕಳು. ಹೌದು, ಅಪ್ಪ ಆಶ್ಚರ್ಯಗೊಂಗುತ್ತಾರೆ. ರೈಲು ಹೊರಡಲು 1 ಗಂಟೆ ಬಾಕಿ ಇರುವಾಗ ರೈಲ್ವೆ ಸ್ಟೇಷನ್ನ ಗದ್ದಲದಲ್ಲಿ ಕುಳಿತು ಲಕ್ಷ್ಮಿ ಆನಂದನಿಗೆ ಕರೆ ಮಾಡಿದಳು. ಹಲೋ ಆನಂದೇಟ್ಟ. ಹೇಳು ಲಕ್ಷ್ಮಿ, ನಾನೊಂದು ಮೀಟಿಂಗ್ನಲ್ಲಿದ್ದೇನೆ. ಅವನ ಧ್ವನಿಯಲ್ಲಿ ವೇಗವಿತ್ತು. ಒಂದು ಒಳ್ಳೆಯ ಸುದ್ದಿ ಇದೆ. ನಾವು ನಿನಗೊಂದು ಸರ್ಪ್ರೈಸ್ ಕೊಡಲು ಬೆಂಗಳೂರಿಗೆ ಬರುತ್ತಿದ್ದೇವೆ. 1 ಗಂಟೆಯೊಳಗೆ ರೈಲು ಹೊರಡುತ್ತದೆ. ನಾಳೆ ಬೆಳಿಗ್ಗೆ ತಲುಪುತ್ತೇವೆ. ಹುಟ್ಟುಹಬ್ಬವನ್ನು ಒಟ್ಟಿಗೆ ಆಚರಿಸೋಣ. ಕತೆ ಇಲ್ಲಿ ಮುಗಿಯುತ್ತದೆ. ಆದರೆ ಇದರ ಮುಂದಿನ ಭಾಗವು ಆನಂದನ ಸುಳ್ಳುಗಳು ಬಯಲಾಗುವುದನ್ನು, ಲಕ್ಷ್ಮಿಯ ಸ್ವಾತಂತ್ರ್ಯದ ಹೋರಾಟವನ್ನು ಮತ್ತು ಒಂದು ಕುಟುಂಬದ ಸಂಕೀರ್ಣ ಭಾವನೆಗಳನ್ನು ಚಿತ್ರ. ಫೋನಿನ ಒಂದು ಕಡೆ ಒಂದು ಕ್ಷಣದ ಮೌನ. ಆಮೇಲೆ ಆತಂಕದಿಂದ ಕೂಡಿದ ಧ್ವನಿಯಲ್ಲಿ ಅವನು ಹೇಳಿದ, ಅಯ್ಯೋ ಲಕ್ಷ್ಮಿ, ಈಗ ಬರಬೇಡ. ಯಾಕೆ? ಅವಳ ಎದೆಯಲ್ಲಿ ಒಂದು ಆತಂಕ ಉಂಟಾಯಿತು. ಅದು ಮೀಟಿಂಗ್ನ ಸ್ಥಳವನ್ನು ಒಮ್ಮೆಲೇ ಬದಲಾಯಿಸಿದ್ದಾರೆ. ನಾವು ಬೆಂಗಳೂರಿನಿಂದ ಮೈಸೂರಿಗೆ ಹೋಗುತ್ತಿದ್ದೇವೆ. ಒಂದು ರಿಮೋಟ್ ಸೈಟ್ಗೆ. ಅಲ್ಲಿ ಕುಟುಂಬಕ್ಕೆ ಇರಲು ಯಾವುದೇ ಸೌಕರ್ಯವಿಲ್ಲ. ಅವನು ಮಾತುಗಳಿಗಾಗಿ ಹುಡುಕಾಡುತ್ತಿರುವುದನ್ನು ಅವಳು ಸ್ಪಷ್ಟವಾಗಿ ಕೇಳಬಹುದಿತ್ತು. ಅದೆಲ್ಲ ಓಕೆ, ನಾವು ಬೆಂಗಳೂರುವರೆಗೆ ಬಂದು ನಿನ್ನನ್ನು ಭೇಟಿಯಾಗಿ ಹಿಂತಿರುಗುತ್ತೇವೆ. ಅವಳು ಬಿಡಲಿಲ್ಲ. ಬೇಡ ಲಕ್ಷ್ಮಿ, ದಯವಿಟ್ಟು ನನ್ನ ಜೊತೆ ಬಾಸ್ಗಳು ಇದ್ದಾರೆ. ಇದು ಸರಿಯಾಗುವುದಿಲ್ಲ. ನೀವು ಯಾತ್ರೆಯನ್ನು ರದ್ದು ಮಾಡಿ. ನಾನು ಬಂದ ಮೇಲೆ ಭೇಟಿಯಾಗೋಣ. ಅವನ ಧ್ವನಿ ದಯನೀಯವಾಗಿತ್ತು. ಅವಳು ಫೋನ್ ಕಟ್ ಮಾಡಿದಳು. ಅವಳ ಕೈಗಳು ನಡುಗುತ್ತಿದ್ದವು. ಅವನ ಸುಳ್ಳುಗಳು ಒಂದರ ಹಿಂದೆ ಒಂದರಂತೆ. ಬಾಸ್ ಜೊತೆಯಲ್ಲಿದ್ದರೆ ಕುಟುಂಬ ಯಾಕೆ ಬರಬಾರದು? ಮೀಟಿಂಗ್ ಕೊನೆಯ ಕ್ಷಣದಲ್ಲಿ ಹೇಗೆ ಬದಲಾಯಿತು? ಎಲ್ಲವೂ ಮಂಜಿನ ತೆರೆಯಾಗಿತ್ತು. ಏನಾಯಿತು ಅಮ್ಮ? ಅಪ್ಪ ಏನಂದರು? ಅಂಜಲಿ ಕೇಳಿದಳು. ಅವಳು ಮಕ್ಕಳನ್ನು ನೋಡಿದಳು. ಅವರ ಕಣ್ಣುಗಳಲ್ಲಿ ಭರವಸೆಯ ತುಡಿತ. ಅವಳ ಕಣ್ಣುಗಳು ತುಂಬಿ ಬಂದವು. ಅಪ್ಪನಿಗೆ ಕೆಲಸದ ಒತ್ತಡವಿದೆ ಮಗಳೇ, ನಾವು ಹಿಂತಿರುಗೋಣ. ಮಕ್ಕಳ ಮುಖದಲ್ಲಿನ ಸಂತೋಷ ಕಾಣೆಯಾಗುವುದನ್ನು ಅವಳು ನೋವಿನಿಂದ ಕಂಡಳು. ಸ್ಟೇಷನ್ನ ತಣ್ಣನೆಯ ಪ್ಲಾಟ್ಫಾರ್ಮ್ನಲ್ಲಿ ಕುಳಿತು ಅವಳು ಬುಕ್ ಮಾಡಿದ್ದ ಟಿಕೆಟ್ಗಳನ್ನು ರದ್ದುಗೊಳಿಸಿದಳು. ಪ್ರತಿಯೊಂದು ಸಂಖ್ಯೆಯನ್ನು ಡಿಲೀಟ್ ಮಾಡುವಾಗ ಅವಳು ರದ್ದುಗೊಳಿಸಿದ್ದು ಕೇವಲ ಟಿಕೆಟ್ಗಳನ್ನಷ್ಟೇ ಅಲ್ಲ, ತನ್ನ ಹೃದಯದಲ್ಲಿ ಉಳಿದಿದ್ದ ಕೊನೆಯ ವಿಶ್ವಾಸದ ಕಿಡಿಯನ್ನೂ ಆಗಿತ್ತು. ಅದೇ ಸಮಯದಲ್ಲಿ 100 ಕಿಲೋಮೀಟರ್ಗಳ ದೂರದಲ್ಲಿ ವಯನಾಡಿನ ಒಂದು ರೆಸಾರ್ಟ್ನ ಬಾಲ್ಕನಿಯಲ್ಲಿ ಆನಂದ್ರಿಯಾಳ ಜೊತೆ ಕುಳಿತಿದ್ದ. ಸುತ್ತಲೂ ಮಂಜು ಮತ್ತು ತಂಪು. ಆದರೆ ಲಕ್ಷ್ಮಿಯ ಫೋನ್ ಕಾಲ್ ಅವನ ಒಳಗೊಂದು ಅಗ್ನಿಪರ್ವತವನ್ನು ಸೃಷ್ಟಿಸಿತ್ತು. ಒಂದು ಕ್ಷಣಕ್ಕೆ ಅವನಿಗೆ ಸಿಕ್ಕಿಬೀಳುವ ಭಯವಾಯಿತು. ಎಲ್ಲವೂ ಓಕೆಯೇ ಆನಂದ್? ಅವನ ಮುಖದಲ್ಲಿನ ಆತಂಕವನ್ನು ಕಂಡು ರಿಯಾ ಕೇಳಿದಳು. ಹೌದು, ಕೆಲವು ಕೆಲಸದ ಒತ್ತಡ. ಅವನು ಸುಳ್ಳು ಹೇಳಿದ. ಅವನು ಆಕಾಂಕ್ಷಿಸಿದ ಸ್ವಾತಂತ್ರ್ಯವು ಈಗ ಸುಳ್ಳುಗಳ ಒಂದು ದೊಡ್ಡ ಕೋಟೆಯಾಗಿ ಅವನನ್ನೇ ಬಂಧಿಸಿತ್ತು. ಆ ಕೋಟೆಯೊಳಗೆ ಅವನಿಗೆ ಉಸಿರುಗಟ್ಟತೊಡಗಿತು. ಆದರೆ ತನ್ನ ಮನೆಯಲ್ಲಿ ಕುಳಿತು ಲಕ್ಷ್ಮಿ ಮೊದಲ ಬಾರಿಗೆ ಆಳವಾಗಿ ಉಸಿರಾಡಿದಳು. ಭಯದ ಮಂಜು ತೆರವಾದಾಗ ಮುಂದಿನ ದಾರಿಯು ಅವಳಿಗೆ ಸ್ಪಷ್ಟವಾಗಿ ಕಾಣಿಸಿತು. ಅದು ಹೋರಾಟದ ದಾರಿಯಾಗಿತ್ತು. ವಯನಾಡ್ನ ಯಾತ್ರೆಯಿಂದ ಹಿಂತಿರುಗಿದ ಆನಂದನ್ನು ಮನೆಯಲ್ಲಿ ಸ್ವಾಗತಿಸಿದ್ದು ಒಂದು ಅಪರಿಚಿತ ಶಾಂತತೆಯಾಗಿತ್ತು. ಲಕ್ಷ್ಮಿ ಅವನ ಮೇಲೆ ಕೋಪಗೊಂಗಲಿಲ್ಲ, ಪ್ರಶ್ನೆಗಳಿಂದ ಗೊಂದಲಗೊಳಿಸಲಿಲ್ಲ. ಅವನು ತಂದ ಕೊಡುಗೆಯ ಚೀಲವನ್ನು ತೆಗೆದುಕೊಂಡು ಭಾವವಿಲ್ಲದೆ ಧನ್ಯವಾದ ಎಂದಳು. ಮನೆ ಸ್ವಚ್ಛವಾಗಿತ್ತು, ಊಟ ಮೇಜಿನ ಮೇಲೆ ಸಿದ್ಧವಾಗಿತ್ತು. ಆದರೆ ಆ ಮನೆಯ ಆತ್ಮವು ಕಳೆದು ಹೋದಂತಿತ್ತು. ಲಕ್ಷ್ಮಿಯ ವರ್ತನೆ ಒಂದು ಹೋಟೆಲ್ ಉದ್ಯೋಗಿಯಂತೆ ಸೌಜನ್ಯದಿಂದ ಕೂಡಿದ್ದರೂ ಒಂದು ಖಚಿತವಾದ ದೂರವನ್ನು ಕಾಯ್ದಿರಿಸಿತ್ತು.
ಅವಳ ಆ ಮೌನವು ಹಿಂದಿನ ಜಗಳಗಳಿಗಿಂತಲೂ ಭಯಾನಕವೆಂದು ಅವನಿಗೆ ತೋರಿತು. ಅವಳು ತನ್ನಿಂದ ಮಾನಸಿಕವಾಗಿ ದೂರವಾಗಿರುವುದನ್ನು ಅವನು ಗುರುತಿಸಿದ. ಈ ಉಸಿರುಗಟ್ಟಿಕೆಯಿಂದ ತಪ್ಪಿಸಿಕೊಳ್ಳಲು ರಿಯಾಳ ಜೊತೆಯ ಸಂಬಂಧವೇ ದಾರಿಯಾಗಿತ್ತು. ಆದರೆ ಆ ಲೋಕದಲ್ಲೂ ಕೂಡ ಎಲ್ಲವೂ ಸುಖಕರವಾಗಿರಲಿಲ್ಲ. ಪ್ರಾಜೆಕ್ಟ್ ಫೀನಿಕ್ಸ್ನ ಒಂದು ಪ್ರಮುಖ ಪ್ರೆಸೆಂಟೇಷನ್ನಲ್ಲಿ ಆನಂದ್ಗೆ ಗಮನ ಕೊಡಲಾಗಲಿಲ್ಲ. ಅವನ ಚಿಂತನೆಗಳು ಹಿಂದಿನ ದಿನ ರಿಯಾಳ ಜೊತೆಗಿನ ಸಂಭಾಷಣೆಯ ಬಗ್ಗೆಯಾಗಿತ್ತು. ಫಲಿತಾಂಶವಾಗಿ ಅವನ ಪ್ರೆಸೆಂಟೇಷನ್ ವಿಫಲವಾಯಿತು. ಕೆಲವು ಪ್ರಮುಖ ಅಂಕಿಅಂಶಗಳನ್ನು ಅವನು ತಪ್ಪಾಗಿ ಉಲ್ಲೇಖಿಸಿದ. ಮೀಟಿಂಗ್ ಮುಗಿದ ನಂತರ ಅವನ ಬಾಸ್ ರಾಜೀವ್ ಮೇನನ್ ಅವನನ್ನು ಕೊಠಡಿಗೆ ಕರೆದ. ಆನಂದ್, ನಿನಗೇನಾಗಿದೆ? ಇತ್ತೀಚೆಗೆ ನಿನ್ನ ಗಮನವೇ ಇಲ್ಲ. ಈ ಪ್ರಾಜೆಕ್ಟ್ ನಮ್ಮ ಕಂಪನಿಗೆ ಎಷ್ಟು ಮುಖ್ಯವೆಂದು ನಿನಗೆ ಗೊತ್ತಿಲ್ಲವೇ? ನಿನ್ನನ್ನು ಸರಿಪಡಿಸಿಕೋ. ಮೊದಲ ಬಾರಿಗೆ ತಾನು ಕಟ್ಟಿಹಾಕಿದ ಲೋಕವು ಕುಸಿಯತೊಡಗಿದೆ ಎಂದು ಅವನಿಗೆ ಭಯವಾಯಿತು. ಅದೇ ಸಮಯದಲ್ಲಿ ರಿಯಾಳ ಅವಶ್ಯಕತೆಗಳು ಹೆಚ್ಚಾದವು. ಒಂದು ಹೊಸ ಫೋನ್, ವಾರಾಂತ್ಯದಲ್ಲಿ ಗೋವಾಕ್ಕೆ ಹೋಗುವ ಆಸೆ. ಅವಳ ಒಂದೊಂದು ಆಸೆಯನ್ನು ಈಡೇರಿಸುವುದು ತನ್ನ ಜವಾಬ್ದಾರಿಯೆಂದು ಅವನು ಭಾವಿಸಿದ. ಅದಕ್ಕಾಗಿ ಅವನು ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸಿದ. ವೈಯಕ್ತಿಕ ಸಾಲದ ಬಗ್ಗೆ ವಿಚಾರಿಸಿದ. ಸುಳ್ಳುಗಳ ಮತ್ತು ಸಾಲದ ಜಾಲದಲ್ಲಿ ಅವನು ಸ್ವತಃ ಸಿಕ್ಕಿಹಾಕಿಕೊಂಡ. ಒಂದು ದಿನ ರಿಯಾಳ ಫ್ಲಾಟ್ನಲ್ಲಿ ಕುಳಿತಿರುವಾಗ ಅವಳ ಫೋನ್ಗೆ ಸತತವಾಗಿ ಸಂದೇಶಗಳು ಬಂದವು. ಅವನು ಸಂಶಯದಿಂದ ನೋಡಿದಾಗ ಅವಳು ಫೋನ್ನು ತಕ್ಷಣ ಮರೆಮಾಡಿದಳು. ಯಾರದು? ಅವನು ಕೇಳಿದ. ಅದೆಲ್ಲ ನಿನಗೆ ಯಾಕೆ? ಅವಳ ಮುಖ ಕಠಿಣವಾಯಿತು. ಅಲ್ಲ, ನಾನು ತಿಳಿದರೆ ಏನು ತಪ್ಪು? ಅವನ ಧ್ವನಿಯಲ್ಲಿ ಒಂದು ರೀತಿಯ ಸ್ವಾಮ್ಯದ ಭಾವನೆಯಿತ್ತು. ಓ, ಶುರುವಾಯಿತು. ಇದೇ ನನಗೆ ಸಿಟ್ಟು. ನೀನು ಯಾಕೆ ಗಂಡನಂತೆ ವರ್ತಿಸುತ್ತೀಯ? ನಾನು ಮೊದಲೇ ಹೇಳಿದ್ದೆ, ನನ್ನ ವೈಯಕ್ತಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡ ಎಂದು. ಗಂಡ ಎಂಬ ಪದವನ್ನು ಅವಳು ಅಪಹಾಸ್ಯದಂತೆ ಬಳಸಿದ್ದು ಅವನ ಹೃದಯಕ್ಕೆ ತಗುಲಿತು. ತಾನು ದ್ವೇಷಿಸಿದ ಆ ಪ್ರಶ್ನೆಗಳನ್ನೇ ಈಗ ತಾನು ಬೇರೊಬ್ಬರಿಗೆ ಕೇಳುತ್ತಿದ್ದಾನೆ. ಈ ತಿಳುವಳಿಕೆ ಅವನನ್ನು ಇನ್ನಷ್ಟು ಅಸಹಾಯಕನನ್ನಾಗಿಸಿತು. ಆನಂದ್ ಕುಸಿಯುವಾಗ ಲಕ್ಷ್ಮಿ ಎಚ್ಚರಗೊಳ್ಳುತ್ತಿದ್ದಳು. ಅವಳ ದುಃಖವನ್ನು ಮತ್ತು ಕೋಪವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಿದಳು. ಅವಳ ಬೇಕಿಂಗ್ ವ್ಯಾಪಾರವು ನಿಧಾನವಾಗಿ ಬೆಳೆಯಿತು. ಸಮೀಪದ ಕಚೇರಿಗಳಿಂದ, ಸಣ್ಣ ಕಾರ್ಯಕ್ರಮಗಳಿಂದ ಆರ್ಡರ್ಗಳು ಬರತೊಡಗಿದವು. ಅವಳು ಸಮೀಪದ ಮಹಿಳೆಯಾದ ಸುಧಾಳನ್ನು ಸಹಾಯಕ್ಕೆ ಕರೆದಳು. ಹಗಲಿನ ಸಮಯದಲ್ಲಿ ಆನಂದ್ ಕಚೇರಿಗೆ ಹೋದಾಗ ಅವರ ಮನೆಯ ಅಡಿಗೆ ಒಂದು ಸಣ್ಣ ಬೇಕರಿಯಾಗಿ ಬದಲಾಯಿತು. ಕೇಕ್ನ ಮತ್ತು ವನಿಲ್ಲಾ ಎಸೆನ್ಸ್ನ ಸುಗಂಧವು ಆ ಮನೆಯಲ್ಲಿ ಹೊಸ ಜೀವನದ ಪರಿಮಳವನ್ನು ತುಂಬಿತು. ಸುಧಾ ಅವಳಿಗೆ ಒಳ್ಳೆಯ ಸ್ನೇಹಿತೆಯೂ ಮಾರ್ಗದರ್ಶಿಯೂ ಆದಳು. ಲಕ್ಷ್ಮಿ, ಯಾಕೆ ಇಂತಹ ಜೀವನವನ್ನು ಸಹಿಸುತ್ತಿರುವೆ? ನಿನಗೆ ಸ್ವಂತ ಆದಾಯವಿದೆ. ಧೈರ್ಯವಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳಬಾರದೆ? ಲಕ್ಷ್ಮಿ ಕೇವಲ ನಕ್ಕಳು. ಅವಳ ಮನಸ್ಸಿನಲ್ಲಿ ಕೆಲವು ಯೋಜನೆಗಳು ರೂಪುಗೊಳ್ಳುತ್ತಿದ್ದವು. ಆದರೆ ಇನ್ನೂ ಸಮಯವಾಗಿರಲಿಲ್ಲ. ಆನಂದ್ನ ಸುಳ್ಳುಗಳಿಗೆ ಸಾಕ್ಷಿಗಳು ಒಂದೊಂದಾಗಿ ಅವಳ ಮುಂದೆ ಬಂದವು. ಅವನ ಕೊಠಡಿಯನ್ನು ಸ್ವಚ್ಛಗೊಳಿಸುವಾಗ ಒಂದು ಪುಸ್ತಕದೊಳಗೆ ಒಂದು ಬಿಲ್ ಸಿಕ್ಕಿತು. ವಯನಾಡಿನ ಒಂದು ಐಷಾರಾಮಿ ರೆಸಾರ್ಟ್ನಿಂದ ಬಂದಿತ್ತು. ಅವನು ಬೆಂಗಳೂರು ಕಾನ್ಫರೆನ್ಸ್ಗೆ ಹೋದ ಅದೇ ದಿನಾಂಕಗಳು. ಅವಳ ಕೈಗಳು ನಡುಗಲಿಲ್ಲ. ಹೃದಯದ ದುಃಖ ಹೆಚ್ಚಾಗಲಿಲ್ಲ. ಆ ಬಿಲ್ಲು ತೆಗೆದುಕೊಂಡು ತನ್ನ ಬ್ಯಾಗ್ನಲ್ಲಿ ಸುರಕ್ಷಿತವಾಗಿಟ್ಟಳು. ಅದು ಕೇವಲ ಒಂದು ಕಾಗದದ ತುಂಡು ಮಾತ್ರವಾಗಿರಲಿಲ್ಲ, ಅದು ಅವಳ ಆಯುಧವಾಗಿತ್ತು. ಆನಂದ್ನ ಸುಳ್ಳುಗಳು ಅತಿಯಾಗಿ ನೋಯಿಸಿದ್ದು ಅವನ ಮಗಳು ಅಂಜಲಿಯನ್ನು. ಅವಳು ತಂದೆಯಲ್ಲಿನ ಬದಲಾವಣೆಗಳನ್ನು ಗಮನಿಸುತ್ತಿದ್ದಳು. ಅಮ್ಮನ ಕಣ್ಣುಗಳಲ್ಲಿನ ಕಾಂತಿಯ ಕೊರತೆಯನ್ನು ಅವಳು ಕಾಣುತ್ತಿದ್ದಳು. ಒಂದು ಭಾನುವಾರ ಆನಂದ್ ಹೊರಗೆ ಹೋಗಲು ತಯಾರಾಗುತ್ತಿದ್ದಾಗ ಅಂಜಲಿ ಅವನ ಮುಂದೆ ಬಂದು ನಿಂತಳು. ಅಪ್ಪ, ಎಲ್ಲಿಗೆ ಹೋಗುತ್ತಿದ್ದೀರಿ? ಒಬ್ಬ ಸ್ನೇಹಿತನನ್ನು ಭೇಟಿಯಾಗಲು. ರಿಯಾ ಆಂಟಿಯನ್ನು ಭೇಟಿಯಾಗಲು ಹೋಗುತ್ತಿದ್ದೀರಾ? ಆ ಪ್ರಶ್ನೆಯಿಂದ ಆನಂದ್ ದಿಗಿಲುಗೊಂಡು ನಿಂತ. ನಿನಗೆ ಹೇಗೆ ಗೊತ್ತು? ನನಗೆ ಎಲ್ಲವೂ ಗೊತ್ತು ಅಪ್ಪ. ನಿಮ್ಮ ಫೋನ್ನ ಸಂದೇಶಗಳನ್ನು ನಾನು ನೋಡಿದ್ದೇನೆ. ಅಮ್ಮನಿಗೆ ಸುಳ್ಳು ಹೇಳುವುದನ್ನು ಕೇಳಿದ್ದೇನೆ. ಅವಳ ಕಣ್ಣುಗಳು ತುಂಬಿ ಬಂದವು. ಅಪ್ಪ, ಯಾಕೆ ಅಮ್ಮನನ್ನು ಇಷ್ಟು ದುಃಖಿಸುವಿರಿ? ನಮಗೆ ಯಾಕೆ ಸುಳ್ಳು ಹೇಳುವಿರಿ? ಹಿಂದಿನ ನಮ್ಮ ಸಂತೋಷದ ಮನೆ ಎಲ್ಲಿಗೆ ಹೋಯಿತು? ತನ್ನ ಮಗಳ ಮುಂದೆ ಉತ್ತರವಿಲ್ಲದೆ ನಿಲ್ಲಬೇಕಾದ ಆ ಕ್ಷಣ ಆನಂದ್ಗೆ ಭೂಮಿಯೇ ಕಾಲಿನ ಕೆಳಗೆ ಒಡೆದಂತೆ ತೋರಿತು. ಅವನ ಎಲ್ಲಾ ಸಮರ್ಥನೆಗಳು ಆ 17 ವರ್ಷದವಳ ಕಣ್ಣೀರಿನ ಮುಂದೆ ಕರಗಿ ಹೋದವು.
ಅವನು ಏನೂ ಮಾತನಾಡದೆ ಕೊಠಡಿಗೆ ಹೋದ. ಆ ದಿನ ಮೊದಲ ಬಾರಿಗೆ ರಿಯಾಳನ್ನು ಭೇಟಿಯಾಗುವ ಉತ್ಸಾಹವು ಕ್ಷೀಣಿಸಿತು. ಲಕ್ಷ್ಮಿ ಆ ಬಿಲ್ನು ತನ್ನ ಪರ್ಸ್ನಲ್ಲಿ ಇಡುವಾಗ ಅವಳ ಮನಸ್ಸು ಶಾಂತವಾಗಿತ್ತು. ಇನ್ಮೇಲೆ ಏನು ಮಾಡಬೇಕೆಂದು ಅವಳಿಗೆ ಸ್ಪಷ್ಟ ತಿಳಿವಳಿಕೆಯಿತ್ತು. ಕಣ್ಣೀರಿನ ಮತ್ತು ಸಹನದ ದಿನಗಳು ಕಳೆದಿದ್ದವು. ಈಗ ಕೇಳುವ ಸಮಯವಾಗಿತ್ತು. ಅವಳು ಫೋನ್ ತೆಗೆದು ಒಂದು ಸಂಖ್ಯೆಗೆ ಡಯಲ್ ಮಾಡಿದಳು. ಅದು ಸುಧಾಳ ಗಂಡ, ನಗರದ ಗೊತ್ತಿರುವ ವಕೀಲರಾದ ಅಡ್ವೊಕೇಟ್ ಪ್ರಭಾಕರ್ರದ್ದಾಗಿತ್ತು. ಹಲೋ ಪ್ರಭಾಕರ್ ಅಣ್ಣ, ನಾನು ಒಮ್ಮೆ ಭೇಟಿಯಾಗಬೇಕಿತ್ತು. ಅವಳ ಧ್ವನಿಯಲ್ಲಿ ನಡುಕವಿರಲಿಲ್ಲ. ಬದಲಿಗೆ ಹೊಸ ಯಾತ್ರೆಯನ್ನು ಆರಂಭಿಸುವವಳ ನಿಶ್ಚಯವಿತ್ತು. ಕಾನೂನಿನ ಮಾರ್ಗದಲ್ಲಿ ಅಡ್ವೊಕೇಟ್ ಪ್ರಭಾಕರ ಕಚೇರಿಯು ಶಾಂತವಾಗಿತ್ತು. ಕಾನೂನಿನ ಪುಸ್ತಕಗಳಿಂದ ತುಂಬಿದ ಶೆಲ್ಫ್ಗಳು ಮತ್ತು ಗೋಡೆಯ ಮೇಲಿನ ಹಳೆಯ ಚಿತ್ರಗಳು ಆ ಕೊಠಡಿಗೆ ಒಂದು ಗಂಭೀರ ವಾತಾವರಣವನ್ನು ನೀಡಿದ್ದವು. ಲಕ್ಷ್ಮಿ ಯಾವುದೇ ಗಾಬರಿಯಿಲ್ಲದೆ ತಾನು ತಂದಿದ್ದ ಫೈಲ್ನು ಅವನ ಮುಂದೆ ತೆರೆದಿಟ್ಟಳು. ಅವಳು ಮಾತನಾಡತೊಡಗಿದಾಗ ಪ್ರಭಾಕರ್ ಅಚ್ಚರಿಯಿಂದ ಅವಳನ್ನು ನೋಡಿದ. ಕರಚುವಿಕೆಯಿಲ್ಲ, ದೂರುಗಳಿಲ್ಲ. ಬದಲಿಗೆ ವಿಷಯಗಳನ್ನು ಕ್ರಮಬದ್ಧವಾಗಿ ಮಂಡಿಸುವ ಒಬ್ಬ ಸ್ತ್ರೀ. ವಯನಾಡಿನ ರೆಸಾರ್ಟ್ನ ಬಿಲ್, ಬ್ಯಾಂಕ್ ಖಾತೆಯಿಂದ ಎತ್ತಿರುವ ಹಣದ ಸ್ಟೇಟ್ಮೆಂಟ್, ಆನಂದ್ ಹೇಳಿದ ಸುಳ್ಳುಗಳ ದಿನಾಂಕಗಳು ಎಲ್ಲವನ್ನೂ ಅವಳು ಒಂದು ಡೈರಿಯಲ್ಲಿ ಬರೆದಿಟ್ಟಿದ್ದಳು. ನನಗೆ ವಿಚ್ಛೇದನ ಬೇಡ ಪ್ರಭಾಕರ್ ಅಣ್ಣ, ಅವಳು ಹೇಳಿದಳು. ಆದರೆ ನನಗೆ ಮತ್ತು ನನ್ನ ಮಕ್ಕಳಿಗೆ ಒಂದು ಭದ್ರತೆ ಬೇಕು. ಅವನ ಈ ಗತಿಯು ಅಪಾಯಕ್ಕೆ ಕೊಂಡೊಯ್ಯುತ್ತದೆ. ಕುಟುಂಬದ ಉಳಿತಾಯವೆಲ್ಲ ಕಳೆದು ಹೋಗುವ ಮೊದಲೇ ಏನಾದರೂ ಮಾಡಬೇಕು. ಪ್ರಭಾಕರ್ ಅವಳನ್ನು ಮೆಚ್ಚಿದ. ಲಕ್ಷ್ಮಿ, ನೀನು ತೋರಿದ ಈ ಧೈರ್ಯವು ದೊಡ್ಡದು. ನಾವು ಕಾನೂನಿನ ದಾರಿಯಲ್ಲಿ ಮುಂದುವರಿಯೋಣ. ತಾತ್ಕಾಲಿಕವಾಗಿ, ಭಾವನಾತ್ಮಕವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಡ. ಏಟಿಗೆ ಹೋಗಬೇಡ. ಅವನಿಗೆ ತಿಳಿಯದಂತೆ ಕಾರ್ಯಗಳನ್ನು ನಡೆಸೋಣ. ಅಲ್ಲಿಂದ ಹೊರಬಂದಾಗ ಲಕ್ಷ್ಮಿಯ ಮನಸ್ಸು ಶಾಂತವಾಗಿತ್ತು. ತಾನೂ ಒಂಟಿಯಲ್ಲ, ಕಾನೂನು ತನ್ನೊಡನೆ ಇದೆ ಎಂದು ಅವಳಿಗೆ ತಿಳಿಯಿತು. ತಿರುಗು ಮುನ್ಸೂಚನೆ. ಆನಂದ್ನ ಲೋಕವು ಇನ್ನಷ್ಟು ಸಂಕೀರ್ಣವಾಗತೊಡಗಿತು. ಮಗಳ ಅಂಜಲಿಯ ಪ್ರಶ್ನೆಗಳು ಅವನ ಒಳಗೊಂದು ಝಳಕ್ಕನ್ನು ಉಂಟುಮಾಡಿದವು. ಮನೆಯ ಒಡಗೂಡದ ವಾತಾವರಣವು ಅವನಿಗೆ ಉಸಿರುಗಟ್ಟಿಸಿತು. ಈ ಎಲ್ಲದರಿಂದ ರಕ್ಷಣೆಯಾಗಿರುವುದು ರಿಯಾಳೊಂದಿಗಿನ ಸಂಬಂಧವೇ ಎಂದು ಅವನು ದೃಢವಾಗಿ ನಂಬಿದ. ಅವಳ ಫ್ಲಾಟ್ಗೆ ತಲುಪಿದಾಗ ತಾನು ಎಲ್ಲ ಸಮಸ್ಯೆಗಳನ್ನು ಮರೆತು ಸಂತೋಷದ ಪ್ರೇಮಿಯಾಗುತ್ತಿದ್ದಾನೆ. ಆದರೆ ಆ ನಂಬಿಕೆಯ ಕೊನೆಯಲ್ಲಿ ಮತ್ತೊಂದು ಆಘಾತ ಕಾದಿತ್ತು. ಅವನ ಸಂಶಯಗಳು ಅವನನ್ನು ಒಬ್ಬ ಉನ್ಮಾದಿಯಂತೆ ಮಾಡಿದ್ದವು. ರಿಯಾಳ ಫೋನ್ನಲ್ಲಿ ಕಂಡ ವಿ ಎಂಬ ಹೆಸರು ಅವನ ನಿದ್ದೆಯನ್ನು ಕೆಡಿಸಿತು. ಯಾರಾದಾನೂ ಅವಳು ತನ್ನನ್ನು ಮೋಸಗೊಳಿಸುತ್ತಿದ್ದಾಳೆಯೇ ತಿಳಿಯಬೇಕಿತ್ತು. ಒಂದು ದಿನ ಮಧ್ಯಾಹ್ನ ಕಚೇರಿಯಿಂದ ತಲೆನೋವೆಂದು ಸುಳ್ಳು ಹೇಳಿ ಅವನು ಬೇಗನೆ ಹೊರಟ. ನೇರವಾಗಿ ರಿಯಾಳ ಫ್ಲಾಟ್ಗೆ ಹೋದ. ಆ ಸಮಯದಲ್ಲಿ ಅವಳು ತರಗತಿಗೆ ಹೋಗದೆ ಫ್ಲಾಟ್ನಲ್ಲಿರುತ್ತಾಳೆಯೇ ಎಂದು ಅವನು ಯೋಚಿಸಲಿಲ್ಲ. ಸಂಶಯದ ತಿರಿಗಳು ಅವನ ತಾರ್ಕಿಕತೆಯನ್ನು ಮುಳುಗಿಸಿದ್ದವು. 12 ಬಿ ಫ್ಲಾಟ್ನ ಕರೆಗಂಟೆಯ ಮೇಲೆ ಅವನು ಬೆರಳಿಟ್ಟ. ಒಳಗಿಂದ ಯಾವುದೇ ಚಲನೆ ಇರಲಿಲ್ಲ. ಅವನು ಮತ್ತೆ ಗಂಟೆಯನ್ನು ಒತ್ತಿದ. ಕೆಲವು ಕ್ಷಣಗಳ ನಂತರ ಬಾಗಿಲು ತೆರೆಯಿತು. ಬಾಗಿಲನ್ನು ತೆರೆದದ್ದು ರಿಯಾಳಾಗಿರಲಿಲ್ಲ. ಸುಮಾರು 30 ವರ್ಷದಂತೆ ಕಾಣುವ, ಒಳ್ಳೆಯ ಎತ್ತರ ಮತ್ತು ದೇಹದ ರಚನೆಯ ಒಬ್ಬ ಯುವಕ. ಶರ್ಟ್ ಧರಿಸಿರಲಿಲ್ಲ. ಕೇವಲ ಒಂದು ಟವೆಲ್ನು ಸೊಂಟದಲ್ಲಿ ಸುತ್ತಿಕೊಂಡಿದ್ದ. ಅವನ ಕೂದಲು ಒದ್ದೆಯಾಗಿತ್ತು. ಆನಂದನ್ನು ಕಂಡಾಗ ಅವನ ಮುಖದಲ್ಲಿ ಒಂದು ರೀತಿಯ ಕೀಳಸಿಕೊಂಗಿನ ನಗು ವಿರಾಜಿಸಿತು. ಯಾರು? ಅವನು ಧರ್ಷಾಲೆಯಿಂದ ಕೇಳಿದ. ಆನಂದ್ಗೆ ಮಾತುಗಳೇ ಸಿಗಲಿಲ್ಲ. ಅವನ ಕಣ್ಣುಗಳು ಒಳಗಿನ ಕಡೆಗೆ ಓಡಿದವು. ಆಗ ಒಂದು ನೈಟ್ ಡ್ರೆಸ್ನಲ್ಲಿ ರಿಯಾ ಕೊಠಡಿಯಿಂದ ಹೊರಗೆ ಬಂದಳು. ಅವಳ ಕೂದಲು ಅವ್ಯವಸ್ಥಿತವಾಗಿತ್ತು. ಆನಂದನ್ನು ಆ ಸ್ಥಳದಲ್ಲಿ ಕಂಡಾಗ ಅವಳ ಮುಖವು ಬಿಳಿಚಿಕೊಂಡಿತು. ಆನಂದ್, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ಅವನ ತಲೆಯೊಳಗೆ ಇದುವರೆಗೂ ಹಿಡಿಯಲ್ಪಟ್ಟಿದ್ದ ಎಲ್ಲವೂ ಸ್ಫೋಟಗೊಂಡಿತು. ಹೀಗೆನಾ ನಿನ್ನ ತರಗತಿ? ಇದೇನಾ ನಿನ್ನ ಸ್ವಾತಂತ್ರ್ಯ? ನಿನ್ನ ಮಾತುಗಳನ್ನು ಗಮನಿಸು. ಆನಂದ್. ರಿಯಾಳ ಧ್ವನಿ ಕಠಿಣವಾಯಿತು. ಹಾಗಾದರೆ ನಾನೇನು ಮಾಡಲಿ? ನನ್ನ ಜೀವನವನ್ನು ಹಾಳು ಮಾಡಿ ನೀನು ಇಲ್ಲಿ ಬೇರೊಬ್ಬನ ಜೊತೆ ಸುಖಿಸುತ್ತಿರುವೆಯಾ? ಇವನಾರು? ಅವನು ಒಳಗೆ ಬಂದ ಯುವಕನ ಕಡೆಗೆ ಬೆರಳು ತೋರಿಸಿದ. ಅದುವರೆಗೂ ಕೀಳಸಿಕೊಂಗಿನಿಂದ ನೋಡುತ್ತಿದ್ದ ಆ ಯುವಕನಕ್ಕ, ಡ್ಯೂಡ್, ಜಸ್ಟ್ ಲೀವ್. ಇದು ನಿನಗೂ ಅವಳಿಗೂ ನಡುವಿನ ವಿಷಯ. ಅವನು ರಿಯಾಳನ್ನು ನೋಡಿ ಕಣ್ಣು ಮಿಟುಕಿಸಿ ಒಳ ಕೊಠಡಿಗೆ ಹೋದ. ಆನಂದ್ ರಿಯಾಳ ಕಡೆಗೆ ತಿರುಗಿದ. ಮೋಸಗಾರ್ತಿ, ನೀನು ನನ್ನನ್ನು ವಂಚಿಸುತ್ತಿದ್ದೆಯಾ?
ಅದುವರೆಗೂ ಹಿಡಿಯಲ್ಪಟ್ಟಿದ್ದ ರಿಯಾಳ ನಿಯಂತ್ರಣವು ಒಡೆದಿತು. ಅವಳ ಬಲಗೈ ಆನಂದ್ನ ಕೆನ್ನೆಗೆ ಜೋರಾಗಿ ಬಡಿಯಿತು. ಮೋಸಗಾರನ ಅದಾರೆಂದು ನೀನೇ ಯೋಚಿಸಿಕೋ. ಅವಳು ಬೆಂಕಿಯಂತೆ ಜ್ವಲಿಸಿದಳು. ನಾನು ಯಾರಿಗೆ ಮಾತು ಕೊಟ್ಟಿದ್ದೇನೆ? ಯಾರ ತಾಳಿಯು ನನ್ನ ಕತ್ತಿನಲ್ಲಿದೆ? ನಾನು ನನ್ನ ಜೀವನವನ್ನು ಜೀವಿಸುತ್ತಿದ್ದೇನೆ, ಆದರೆ ನೀನು? ದೇವರಂತೆ ನಿನ್ನನ್ನು ಗೌರವಿಸುವ ಒಂದು ಪಾಪಿಷ್ಠಿಯಾದ ಸ್ತ್ರೀ ಇದ್ದಾಳಲ್ಲವೇ? ನಿನಗಾಗಿ, ನಿನ್ನ ಮಕ್ಕಳಿಗಾಗಿ ಜೀವಿಸುವವಳು. ಅವಳನ್ನು ವಂಚಿಸಿ ಸುಖವನ್ನು ಹುಡುಕಲು ಬಂದ ನೀನು ನನ್ನನ್ನು ಮೋಸಗಾರ್ತಿ ಎಂದು ಕರೆಯುವೆಯಾ? ನಿನಗೆ ನನ್ನನ್ನು ಪ್ರಶ್ನಿಸಲು ಯಾವ ಯೋಗ್ಯತೆ ಇದೆ? ಹೊರಗೆ ಹೋಗು ನನ್ನ ಮುಂದಿನಿಂದ, ಗೆಟ್ ಔಟ್! ಅವಳು ಗರ್ಜಿಸಿದಳು. ಒಂದೊಂದು ಮಾತು ಒಂದೊಂದು ಗುಂಡಿನಂತೆ ಅವನ ಎದೆಗೆ ತಗುಲಿತು. ಅವನ ಲೋಕವು ಅಲ್ಲಿ ಕೊನೆಗೊಂಡಿತು. ಕಾಲಿನ ಕೆಳಗಿನ ಭೂಮಿಯು ಜಾರಿ ಹೋಗಿತ್ತು. ರಿಯಾಳ ಫ್ಲಾಟ್ನಿಂದ ಹೊರಬಂದು ಲಿಫ್ಟ್ಗೆ ಕಾಲಿಡುವಾಗ ಅವನು ಒಂದು ಜೀವಂತ ಶವದಂತೆ ಆಗಿದ್ದ. ಅವನು ರಸ್ತೆಯಲ್ಲಿ ಗುರಿಯಿಲ್ಲದೆ ಅಲೆದ. ಎಲ್ಲಿಗೆ ಹೋಗಬೇಕು? ಮನೆಗೆಯೇ? ಯಾವ ಮುಖದಿಂದ ಲಕ್ಷ್ಮಿಯನ್ನು, ಮಕ್ಕಳನ್ನು ಭೇಟಿಯಾಗಲಿ? ರಿಯಾಳ ಬಳಿಗೆ ಮತ್ತೆ ಮರಳುವುದಿಲ್ಲ. ಆ ದಿನ ಮೊದಲ ಬಾರಿಗೆ ಆನಂದ್ ಆ ನಗರದಲ್ಲಿ ಸಂಪೂರ್ಣವಾಗಿ ಒಂಟಿಯಾದ. ಗಂಟೆಗಟ್ಟಲೆ ಅವನು ನಗರದ ಜನಜಂಗುಳಿಯ ರಸ್ತೆಗಳಲ್ಲಿ ಅಲೆದ. ವಾಹನಗಳ ಶಬ್ದವಾಗಲಿ, ಜನರ ಕೋಲಾಹಲವಾಗಲಿ ಯಾವುದೂ ಅವನಿಗೆ ಕೇಳಿಸಲಿಲ್ಲ. ಅವನ ಒಳಗಿನ ಕೊಂಡಾಟಕ್ಕಿಂತ ದೊಡ್ಡದೇನೂ ಇರಲಿಲ್ಲ. ಕೊನೆಗೆ ದಣಿದು ರಸ್ತೆಯ ಬದಿಯ ಒಂದು ಪಾರ್ಕ್ ಬೆಂಚ್ನಲ್ಲಿ ಕುಳಿತ. ಇನ್ಮೇಲೆ ಏನು? ಈ ಪ್ರಶ್ನೆಗೆ ಅವನ ಬಳಿ ಉತ್ತರವಿರಲಿಲ್ಲ. ಕೊನೆಗೆ ಒಬ್ಬ ಉನ್ಮಾದಿಯಂತೆ ಯೋಚಿಸಿದ, ಎಲ್ಲವೂ ಕೊನೆಗೊಂಡಿತು. ಈಗ ಹಿಂತಿರುಗಬೇಕಷ್ಟೇ. ತಾನು ದ್ವೇಷಿಸಿದ, ಉಸಿರುಗಟ್ಟಿಸುವೆಂದು ಭಾವಿಸಿದ ಆ ಮನೆಗೆ, ಲಕ್ಷ್ಮಿಯ ಬಳಿಗೆ. ಅದನ್ನು ಬಿಟ್ಟು ಬೇರೆ ಯಾವ ದ್ವಾರವೂ ಅವನ ಮುಂದಿರಲಿಲ್ಲ. ರಾತ್ರಿ ತಡವಾಗಿ ನಡುಗುವ ಕಾಲುಗಳೊಂದಿಗೆ ಅವನು ತನ್ನ ಮನೆಯ ಗೇಟ್ ತೆರೆದ. ಸಾಮಾನ್ಯವಾಗಿ ಈ ಸಮಯಕ್ಕೆ ಎಲ್ಲರೂ ಮಲಗಿರುತ್ತಾರೆ. ಆದರೆ ಆ ದಿನ ಹಾಲ್ನ ಬೆಳಕು ಆರಿರಲಿಲ್ಲ. ಅವನು ಕರೆಗಂಟೆಯನ್ನು ಒತ್ತಿದ. ಬಾಗಿಲನ್ನು ತೆರೆದದ್ದು ಲಕ್ಷ್ಮಿಯಾಗಿತ್ತು. ಅವಳ ಮುಖದಲ್ಲಿ ಆತಂಕವಾಗಲಿ ಕೋಪವಾಗಲಿ ಇರಲಿಲ್ಲ. ಬದಲಿಗೆ ಎಲ್ಲವನ್ನು ನಿರೀಕ್ಷಿಸಿದ್ದ ಒಬ್ಬಳ ಶಾಂತತೆ ಇತ್ತು. ಒಳಗೆ ಬಾ. ಅವಳು ದಾರಿ ಬಿಟ್ಟು ನಿಂತಳು. ಅವನು ತಲೆ ತಗ್ಗಿಸಿ ಒಳಗೆ ಕಾಲಿಟ್ಟ. ಹಾಲ್ನ ಸೋಫಾದಲ್ಲಿ ಅವಳು ಕುಳಿತಳು. ಅವಳ ಕುಳಿತುಕೊಳ್ಳುವಿಕೆಯಲ್ಲಿ ಒಂದು ಗಂಭೀರತೆ ಇತ್ತು. ಲಕ್ಷ್ಮಿ, ನನಗೊಂದು ತಪ್ಪಾಯಿತು, ಕ್ಷಮಿಸು. ಅವನ ಧ್ವನಿ ಒಂದು ಕೂಗಿನಂತೆ ಹೊರಬಂದಿತು. ಅವಳು ಏನೂ ಮಾತನಾಡಲಿಲ್ಲ. ಮುಂದಿರುವ ಟೀಪಾಯ್ಗೆ ಒಂದು ಕಾಗದದ ತುಂಡನ್ನಿಟ್ಟಳು. ವಯನಾಡಿನ ರೆಸಾರ್ಟ್ನ ಬಿಲ್. ಆಮೇಲೆ ಅದರ ಪಕ್ಕಕ್ಕೆ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ನ ಪ್ರಿಂಟ್ಔಟ್. ತಪ್ಪಲ್ಲ ಆನಂದ್. ನಿರ್ಧಾರಗಳು. ಅವಳ ಧ್ವನಿ ಶಾಂತವಾಗಿತ್ತು, ಆದರೆ ಕತ್ತಿಗಿಂತ ತೀಕ್ಷ್ಣವಾಗಿತ್ತು. ಕಾರಿನ ಎಂಜಿನ್ ಸಮಸ್ಯೆ, ಬೆಂಗಳೂರಿನ ಕಾನ್ಫರೆನ್ಸ್, ಎಲ್ಲವೂ ನನಗೆ ಗೊತ್ತು. ಅವನ ಕೊನೆಯ ರಕ್ಷಣೆಯೂ ಕುಸಿಯಿತು. ಅವಳ ಮುಂದೆ ಅವನು ಏನೂ ಇಲ್ಲದಂತಾದ. ಅವನು ಮಂಡಿಯೂರಿ ಅವಳ ಕಾಲಿಗೆ ಬಿದ್ದ. ಲಕ್ಷ್ಮಿ, ನನ್ನನ್ನು ಕ್ಷಮಿಸು. ನಾನು ದಾರಿ ತಪ್ಪಿದೆ. ಅವಳು ನನ್ನನ್ನು ವಂಚಿಸಿದಳು. ಅವನು ಮಗುವಿನಂತೆ ಅಳಲಾರಂಭಿಸಿದ. ತನ್ನ ವೈಫಲ್ಯವೂ ಅಸಹಾಯಕತೆಯೂ ಆ ಕಣ್ಣೀರಿನಲ್ಲಿ ಒಡಗೂಡಿತ್ತು. ಅವಳು ಆಗಲೂ ಶಾಂತವಾಗಿತ್ತು. ಅವನ ಕಣ್ಣೀರು ಅವಳನ್ನು ಕರಗಿಸಲಿಲ್ಲ. ಅವನ ಒಪ್ಪಿಗೆಯನ್ನು ಎಲ್ಲವನ್ನೂ ಕೇಳಿದಳು. ಕೊನೆಗೆ ಅವನು ದಣಿದು ಮೌನವಾದಾಗ ಅವಳು ಹೇಳಿದಳು, ನಿನ್ನ ಕಣ್ಣೀರು ನೀನು ಮಾಡಿದ ತಪ್ಪುಗಳನ್ನು ತೊಡೆದುಹಾಕುವುದಿಲ್ಲ. ಇದು ಕ್ಷಮೆಯ ವಿಷಯವಲ್ಲ, ಇದು ನಿನ್ನ ಕೃತಿಗಳ ಫಲ. ಅವಳು ಎದ್ದು ನಿಂತಳು. ನಾನಿನಿ ಹಿಂದಿನ ಲಕ್ಷ್ಮಿಯಲ್ಲ. ನಮ್ಮ ಜೀವನವು ಇನಿಮೇಲೆ ಎಂದಿಗೂ ಹಿಂದಿನಂತಿರದು. ಮಕ್ಕಳನ್ನು ಯೋಚಿಸಿ, ತಾತ್ಕಾಲಿಕವಾಗಿ ನೀನು ಈ ಮನೆಯಲ್ಲಿ ಇರಬಹುದು. ಅವಳು ಒಂದು ಕ್ಷಣ ನಿಂತಳು. ಆಮೇಲೆ ಅವನ ಮುಖವನ್ನು ನೋಡದೆ ಹೇಳಿದಳು, ಆದರೆ ಒಬ್ಬ ಅಪರಿಚಿತನಂತೆ. ಈ ಹಾಲ್ನ ಸೋಫಾದಲ್ಲಿ ಇಂದು ರಾತ್ರಿ ನೀನು ಮಲಗಬಹುದು. ಅಷ್ಟು ಹೇಳಿ ಅವಳು ಮಲಗುವ ಕೊಠಡಿಗೆ ಹೋಗಿ ಬಾಗಿಲನ್ನು ಮುಚ್ಚಿದಳು. ಅವನು ಆ ತಣ್ಣನೆಯ ನೆಲದ ಮೇಲೆ ಕುಳಿತು ಮುಚ್ಚಿದ ಬಾಗಿಲನ್ನು ನೋಡಿದ. ಆ ಮನೆಯ ಒಡೆಯನಾಗಿದ್ದ, ಅಧಿಕಾರಿಯಾಗಿದ್ದ ತಾನು ಇಂದು ಆ ಮನೆಯಲ್ಲಿ ಒಬ್ಬ ಶರಣಾರ್ಥಿಯಾಗಿದ್ದಾನೆ. ಪ್ರೀತಿಯ ಸಂಬಂಧಗಳು ಗಾಜಿನ ಪಾತ್ರೆಯಂತೆ ಒಡೆದರೆ ಒಟ್ಟಿಗೆ ಜೋಡಿಸಲಾಗದು ಎಂದು ಅವನು ನೋವಿನಿಂದ ತಿಳಿದುಕೊಂಡ. ಯುದ್ಧವು ಕೊನೆಗೊಂಡಿತ್ತು, ಆದರೆ ಶಾಂತಿ ಮಾತುಕತೆಗಳು ಆರಂಭವಾಗಿಯೇ ಇರಲಿಲ್ಲ. ಅದು ದೀರ್ಘವಾದ ನೋವಿನಿಂದ ಕೂಡಿದ್ದಾಗಿರುತ್ತದೆ ಎಂದು ಆ ರಾತ್ರಿಯ ಮೌನವು ಅವನಿಗೆ ಹೇಳುತ್ತಿತ್ತು. ಹೊಸ ಆರಂಭ,
ಮುಂದಿನ ಬೆಳಿಗ್ಗೆ ಆ ಮನೆಯಲ್ಲಿ ಒಂದು ಹೊಸ ಯುಗದ ಆರಂಭವಾಯಿತು. ಆನಂದ್ ಸೋಫಾದಲ್ಲಿ ಒಡಗೂಡಿಕೊಂಡು ಮಲಗಿದ್ದ. ಲಕ್ಷ್ಮಿ ಬೆಳಗ್ಗೆ ಎದ್ದು ಅವನನ್ನು ಗಮನಿಸದೆ ತನ್ನ ಕೆಲಸಗಳಲ್ಲಿ ಮುಳುಗಿದಳು. ಅವಳು ಅಡಿಗೆಯಲ್ಲಿ ಬೇಕಿಂಗ್ನ ತವಕದಲ್ಲಿದ್ದಳು. ಮನು ಮತ್ತು ಅಂಜಲಿ ಎದ್ದಾಗ ಸೋಫಾದಲ್ಲಿ ಮಲಗಿರುವ ತಂದೆಯನ್ನು ಕಂಡು ಆಶ್ಚರ್ಯಪಟ್ಟರು. ಅಮ್ಮ, ಅಪ್ಪ ಯಾಕೆ ಇಲ್ಲಿ ಮಲಗಿದ್ದಾರೆ? ಮನು ಕೇಳಿದ. ಅಪ್ಪನಿಗೆ ಸ್ವಲ್ಪ ಆರೋಗ್ಯ ಕೆಡುಕಿದೆ, ನೀವು ಕಾಡಬೇಡಿ, ಅವಳು ಗಂಭೀರವಾಗಿ ಹೇಳಿದಳು. ಆನಂದಿ ಎದ್ದಾಗ ಏನು ಮಾಡಬೇಕೆಂದು ತಿಳಿಯದೆ ನಿಂತ. ಆ ಮನೆ ಅವನಿಗೆ ಅಪರಿಚಿತ ಸ್ಥಳದಂತೆ ತೋರಿತು. ಅವನು ಸ್ನಾನಗೃಹಕ್ಕೆ ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿದ. ಲಕ್ಷ್ಮಿ ಅವನಿಗೆ ಒಂದು ಕಪ್ ಚಹಾವನ್ನು ತಂದಿಟ್ಟಳು, ಏನೂ ಮಾತನಾಡದೆ. ಅವನು ಕಚೇರಿಗೆ ಹೋಗಲು ತಯಾರಾದ. ಹೊರಡುವ ಮುನ್ನ ಅವನು ಅವಳ ಬಳಿಗೆ ಬಂದ. ಲಕ್ಷ್ಮಿ, ಏನು ಹೇಳಬೇಡ, ಕಚೇರಿಗೆ ಹೋಗು. ಅವಳು ಅವನನ್ನು ತಡೆದಳು. ಕಚೇರಿಯ ಒಂದೊಂದು ಕ್ಷಣವೂ ಅವನಿಗೆ ಒಂದು ಪರೀಕ್ಷೆಯಾಗಿತ್ತು. ರಾಜೀವ್ ಮೇನನ್ರ ತಣ್ಣನೆಯ ದೃಷ್ಟಿ, ಸಹೋದ್ಯೋಗಿಗಳ ಗುಸುಗುಸಿಕೆ, ಪ್ರಾಜೆಕ್ಟ್ನ ಹಿನ್ನಡೆ ಎಲ್ಲವೂ ಅವನನ್ನು ಬೆನ್ನಟ್ಟಿದವು. ರಿಯಾಳನ್ನು ಕಚೇರಿಯಲ್ಲಿ ಭೇಟಿಯಾಗುವುದನ್ನು ಅವನು ಸಂಪೂರ್ಣವಾಗಿ ತಪ್ಪಿಸಿದ. ಅವಳು ಅವನನ್ನು ನಿರ್ಲಕ್ಷಿಸಿದಳು. ಅವರ ಲೋಕಗಳು ಶಾಶ್ವತವಾಗಿ ಬೇರ್ಪಟ್ಟಿದ್ದವು. ದಿನಗಳು ಕಳೆದವು. ಆನಂದ್ನ ಜೀವನವು ಒಂದು ಸೆರೆಮನೆಯಂತಾಯಿತು. ಕಚೇರಿಯ ಒತ್ತಡ, ಮನೆಯಲ್ಲಿ ನಿರ್ಲಕ್ಷ್ಯ. ಅವನು ರಾತ್ರಿಗಳಲ್ಲಿ ಸೋಫಾದಲ್ಲಿ ಮಲಗಿದ. ಲಕ್ಷ್ಮಿ ಕೊಠಡಿಯಲ್ಲಿ ಬಾಗಿಲು ಮುಚ್ಚಿ ಮಲಗಿದಳು. ಮಕ್ಕಳು ಅವನೊಡನೆ ಅಗತ್ಯಕ್ಕೆ ಮಾತ್ರ ಮಾತನಾಡಿದರು. ಅಂಜಲಿಯ ಕಣ್ಣುಗಳಲ್ಲಿ ಅವನು ಒಬ್ಬ ಅಪರಾಧಿಯಾಗಿದ್ದ. ಅವನು ನಿಧಾನವಾಗಿ ಪಶ್ಚಾತ್ತಾಪ ಪಡಲಾರಂಭಿಸಿದ. ಮನೆಯ ಕೆಲಸಗಳಲ್ಲಿ ಲಕ್ಷ್ಮಿಗೆ ಸಹಾಯ ಮಾಡಲು ಶ್ರಮಿಸಿದ. ಪಾತ್ರೆಗಳನ್ನು ತೊಳೆದ, ಮುಂಗಾರನ್ನು ಸ್ವಚ್ಛಗೊಳಿಸಿದ. ಅವಳು ಯಾವ ವಿರೋಧವನ್ನೂ ತೋರಲಿಲ್ಲ. ಆದರೆ ಅವನ ಕೃತಿಗಳು ಅವಳನ್ನು ಮುಟ್ಟುತ್ತಿವೆಯೇ ಎಂದು ಅವನಿಗೆ ತಿಳಿಯಲಿಲ್ಲ. ಒಂದು ದಿನ ಲಕ್ಷ್ಮಿ ಕೇಕ್ ಡೆಲಿವರಿಗೆ ತೊಂದರೆಯಾಗುವುದನ್ನು ಕಂಡು ಅವನು ಕೇಳಿದ, ನಾನು ತೆಗೆದುಕೊಂಡು ಹೋಗಿ ಕೊಡಲೇ? ಅವಳು ಒಂದು ಕ್ಷಣ ಅವನನ್ನು ನೋಡಿದಳು. ಆಮೇಲೆ ಬೇಡ, ನಾನೇ ಹೋಗುತ್ತೇನೆ ಎಂದು ಸ್ಕೂಟರ್ ತೆಗೆದುಕೊಂಡು ಹೊರಟಳು. ಅವನ ಸಹಾಯವನ್ನು ಸ್ವೀಕರಿಸಲು ಅವಳು ಸಿದ್ಧವಿರಲಿಲ್ಲ. ಪ್ರತಿಯೊಂದು ನಿರಾಕರಣೆಯೂ ಅವನ ಎದೆಗೆ ಒಂದು ರೀತಿಯ ಮೊಳೆಯಂತೆ ತಗುಲಿತು. ಅವನು ತನ್ನ ಸಾಲಗಳನ್ನು ತೀರಿಸಲಾರಂಭಿಸಿದ. ಕ್ರೆಡಿಟ್ ಕಾರ್ಡ್ ಬಿಲ್ಗಳನ್ನು ಪಾವತಿಸಿದ, ಸಾಲವನ್ನು ಮುಚ್ಚಲು ಶ್ರಮಿಸಿದ. ಐಷಾರಾಮಿಗಳನ್ನು ತಪ್ಪಿಸಿದ, ಖರ್ಚುಗಳನ್ನು ಕಡಿಮೆಗೊಳಿಸಿದ. ಅವನು ಹಿಂದಿನ ಆನಂದ್ನಿಂದ ತುಂಬಾ ಬದಲಾಗಿದ್ದ. ಲಕ್ಷ್ಮಿಯ ಏಳಿಗೆ, ಲಕ್ಷ್ಮಿಯ ಲೋಕವು ಬೆಳೆಯುತ್ತಿತ್ತು. ಅವಳ ಲಕ್ಷ್ಮೀಸ್ ಹೋಮ್ಲಿ ಬೇಕ್ಸ್ ನಗರದಲ್ಲಿ ಕ್ರಮೇಣ ಪ್ರಸಿದ್ಧವಾಯಿತು. ಅವಳು ಒಂದು ಸಣ್ಣ ಅಂಗಡಿಯ ಕೊಠಡಿಯನ್ನು ಬಾಡಿಗೆಗೆ ತೆಗೆದುಕೊಂಡು ತನ್ನ ವ್ಯಾಪಾರವನ್ನು ಅಲ್ಲಿಗೆ ಸ್ಥಳಾಂತರಿಸಿದಳು. ಸುಧಾಳನ್ನು ಮ್ಯಾನೇಜರ್ ಆಗಿ ನೇಮಿಸಿದಳು. ಅಂಗಡಿಯ ಉದ್ಘಾಟನೆಗೆ ಅವಳು ಆನಂದ್ನನ್ನು ಆಹ್ವಾನಿಸಲಿಲ್ಲ. ಅವನು ಆ ಅಂಗಡಿಯ ಮುಂದಿನಿಂದ ಕಾರಿನಲ್ಲಿ ಹಾದು ಹೋಗುವಾಗ ಬೋರ್ಡ್ನಲ್ಲಿ ಜಗಜಗಿಸುವ ಅವಳ ಹೆಸರನ್ನು ಕಂಡ. ಲಕ್ಷ್ಮೀಸ್ ಹೋಮ್ಲಿ ಬೇಕ್ಸ್. ಅವನ ಕಣ್ಣುಗಳು ತುಂಬಿ ಬಂದವು. ತಾನು ಕಡಿಮೆಗಂಡ ಅಡಿಗೆಯಲ್ಲಿ ಒಡಗೂಡಿರಬೇಕೆಂದು ಭಾವಿಸಿದ ಆ ಸ್ತ್ರೀ ಇಂದು ತನ್ನ ಸ್ವಂತ ಕಾಲಿನಲ್ಲಿ ನಿಂತ ಒಬ್ಬ ಉದ್ಯಮಿಯಾಗಿದ್ದಾಳೆ. ಆ ಕ್ಷಣದಲ್ಲಿ ಅವಳ ಬಗ್ಗೆ ಗೌರವವು ಅವನ ಹೃದಯದಲ್ಲಿ ತುಂಬಿತು. ಅವನ ಬದಲಾವಣೆಗಳನ್ನು ಮಕ್ಕಳು ಗಮನಿಸುತ್ತಿದ್ದರು. ಮನು ನಿಧಾನವಾಗಿ ಅವನೊಡನೆ ಹಿಂದಿನಂತೆ ಮಾತನಾಡಲಾರಂಭಿಸಿದ. ಅಂಜಲಿಯ ಕೋಪವು ಕಡಿಮೆಯಾಯಿತು. ಒಂದು ರಾತ್ರಿ ಸೋಫಾದಲ್ಲಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ ಅವನ ಬಳಿಗೆ ಅಂಜಲಿ ಬಂದಳು. ಅಪ್ಪ, ಏನು ಮಗಳೇ? ಅಮ್ಮ ತುಂಬಾ ಕಷ್ಟಪಟ್ಟಿದ್ದಾಳೆ. ಇನಿಯಾದರೂ ಅಮ್ಮನನ್ನು ದುಃಖಿಸಬೇಡ. ಅವನು ತಲೆತಗ್ಗಿಸಿ ಸಮ್ಮತಿಸಿದ. ಇಲ್ಲ ಮಗಳೇ, ಇನಿಮೇಲೆ ಎಂದಿಗೂ ಇಲ್ಲ. ಅದೊಂದು ಆರಂಭವಾಗಿತ್ತು. ಮಗಳೊಡನಿನ ಸಂಬಂಧವು ಕ್ರಮೇಣ ಸರಿಯಾಯಿತು. 6 ತಿಂಗಳ ನಂತರ ಆನಂದ್ ಈಗ ಆ ಮನೆಯ ಸ್ಥಿರ ನಿವಾಸಿಯಾಗಿದ್ದ. ಆದರೆ ಇನ್ನೂ ಹಾಲ್ನ ಸೋಫಾದಲ್ಲಿಯೇ ಮಲಗುತ್ತಿದ್ದ. ಅವನು ಕಚೇರಿಯಲ್ಲಿ ಗಮನವಿಟ್ಟ, ಕಳೆದುಕೊಂಡ ವಿಶ್ವಾಸವನ್ನು ಮರಳಿ ಪಡೆದ. ಅವನ ಕೃತಿಗಳಲ್ಲಿ ಒಂದು ಪಕ್ವತೆ ಇತ್ತು. ಒಂದು ದಿನ ರಾತ್ರಿ ಲಕ್ಷ್ಮಿ ಅಂಗಡಿಯನ್ನು ಮುಚ್ಚಿದಣಿದು ಮನೆಗೆ ಬಂದಳು. ಅವನು ಅವಳಿಗಾಗಿ ರಾತ್ರಿಯ ಊಟವನ್ನು ಸಿದ್ಧಗೊಳಿಸಿಟ್ಟಿದ್ದ. ಅವಳು ಆಶ್ಚರ್ಯದಿಂದ ಅವನನ್ನು ನೋಡಿದಳು. ಇದೆಲ್ಲ ಯಾಕೆ? ನೀನು ತುಂಬಾ ಕಷ್ಟಪಡುತ್ತಿರುವೆ, ನಾನೊಂದು ಸಹಾಯ. ಅವನು ಮಾತುಗಳನ್ನು ಪೂರ್ಣಗೊಳಿಸಲಿಲ್ಲ. ಅವಳು ಏನೂ ಮಾತನಾಡದೆ ಊಟಕ್ಕೆ ಕುಳಿತಳು. ವರ್ಷಗಳ ನಂತರ ಅವರು ಒಟ್ಟಿಗೆ ಆ ಊಟದ ಮೇಜಿನಲ್ಲಿ ಕುಳಿತರು. ಮೌನವಿತ್ತು, ಆದರೆ ಅದು ಉಸಿರುಗಟ್ಟಿಸುವ ಮೌನವಾಗಿರಲಿಲ್ಲ.
ಆ ರಾತ್ರಿ ಅವಳು ಮಲಗಲು ಹೋಗುವಾಗ ಕೊಠಡಿಯ ಬಾಗಿಲಿಗೆ ಒಂದು ತಟ್ಟು ಕೇಳಿತು. ಅವಳು ಬಾಗಿಲನ್ನು ತೆರೆದಳು. ಆನಂದಾಗಿತ್ತು. ಲಕ್ಷ್ಮಿ, ನಾನು ಮಾಡಿದ ತಪ್ಪುಗಳಿಗೆ ಕ್ಷಮೆಯಿಲ್ಲವೆಂದು ನನಗೆ ಗೊತ್ತು. ಆದರೆ ನನಗೆ ಹಿಂದಿನ ಜೀವನ ಬೇಕು. ನಿನ್ನ ಗಂಡನಾಗಿ, ಈ ಮಕ್ಕಳ ತಂದೆಯಾಗಿ ಈ ಮನೆಯಲ್ಲಿ ಜೀವಿಸಬೇಕು. ಒಂದು ಅವಕಾಶ ಕೊಡುವೆಯಾ? ಅವನ ಕಣ್ಣುಗಳಲ್ಲಿ ಯಾಚನೆ ಇತ್ತು. ಅವಳು ಅವನನ್ನು ಕೆಲವು ಕ್ಷಣ ದಿಟ್ಟಿಸಿದಳು. ಆ ಕಣ್ಣುಗಳಲ್ಲಿನ ಆತ್ಮಾರ್ಥತೆಯನ್ನು ಗುರುತಿಸಿದಳು. ಅವಳು ಸಂಪೂರ್ಣವಾಗಿ ದಾರಿ ಬಿಟ್ಟು ನಿಂತಳು. ಕೊಠಡಿಗೆ ಕಾಲಿಡಲು ಒಂದು ಮೌನದ ಅನುಮತಿಯಾಗಿತ್ತು. ಅವನು ಒಳಗೆ ಕಾಲಿಟ್ಟ. ಅದು ಒಂದು ಮಾಂತ್ರಿಕವಾದ ಮರುಸೇರ್ಪಾಟಾಗಿರಲಿಲ್ಲ. ಕಳೆದುಕೊಂಡ ವಿಶ್ವಾಸವು ಒಂದೇ ರಾತ್ರಿಯಲ್ಲಿ ಮರಳಿ ಬರಲಿಲ್ಲ. ಆದರೆ ಅದೊಂದು ಆರಂಭವಾಗಿತ್ತು. ಗಾಯಗೊಂಡ ಎರಡು ಹೃದಯಗಳು ಪರಸ್ಪರ ಗುಣಪಡಿಸಿಕೊಳ್ಳಲು ಶ್ರಮಿಸುವ ಆರಂಭ. ಅವರ ನಡುವೆ ಇನ್ನೂ ಮೌನದ ಗೋಡೆಗಳಿದ್ದವು. ಆದರೆ ಆ ಗೋಡೆಗಳ ಮಧ್ಯೆ ಅವರು ಪರಸ್ಪರ ಕೇಳಿಕೊಳ್ಳಲು ಕಲಿತರು. ನಿಜವಾದ ಪ್ರೀತಿಯು ಸ್ವಾತಂತ್ರ್ಯವನ್ನು ಕೊಲ್ಲುವುದಿಲ್ಲ, ಬದಲಿಗೆ ಪರಸ್ಪರ ಬೆಳೆಯಲು ಸ್ಥಳವನ್ನು ನೀಡುತ್ತದೆ ಎಂದು ಅವರು ತಿಳಿದುಕೊಂಡರು. ಅವರ ಜೀವನವು ಹಿಂದಿನಂತಾಗಲಿಲ್ಲ, ಏಕೆಂದರೆ ಇಬ್ಬರೂ ಬದಲಾಗಿದ್ದರು. ಇನ್ನಷ್ಟು ಶಕ್ತಿಶಾಲಿಗಳಾಗಿ, ಇನ್ನಷ್ಟು ಪಕ್ವವಾಗಿ. ಒಂದು ಕೊಂಡಾಟದ ನಂತರ, ತೆರವಾದ ಆಕಾಶದಂತೆ ಅವರ ಜೀವನದಲ್ಲಿ ಒಂದು ಹೊಸ ಪ್ರಭಾತವು ಹುಟ್ಟಿತು. ಆ ಪ್ರಭಾತದಲ್ಲಿ ಅವರು ಒಟ್ಟಿಗೆ ನಡೆದರು, ಕೈಕೋರಿಕೊಳ್ಳದೆ, ಆದರೆ ಭುಜಕ್ಕೆ ಭುಜ ಸೇರಿಕೊಂಡು ಒಂದು ಹೊಸ ಭವಿಷ್ಯಕ್ಕಾಗಿ.